ಓಂ ನಮೋ ಭಗವತೆ ವಾಸುದೇವಾಯ. ನೀವು ಯಾರ ಮೇಲೆ ನಿಮ್ಮ ನಂಬಿಕೆಯನ್ನು ಇಡುತ್ತೀರೋ ಆ ನಂಬಿಕೆಯನ್ನು ಉಳಿಸಿಕೊಳ್ಳುವ ಶಕ್ತಿಯು ಶ್ರೀಕೃಷ್ಣನಲ್ಲಿದೆ. ಆದುದರಿಂದ ನಿಮಗೆ ಇಲ್ಲಿಯವರೆಗೂ ಮಾರ್ಗದರ್ಶನ ನೀಡಿದ ಆ ಕೃಷ್ಣನು ಮುಂದೆ ಕೂಡ ನಿಮ್ಮನ್ನು ಕೈ ಹಿಡಿದು ನಡೆಸುತ್ತಾನೆ ಎಂಬುದರಲ್ಲಿ ಸಂಶಯವೇ ಬೇಡ. ಕೃಷ್ಣ ಸಂದೇಶ ವಾಹಿನಿಯ ನಿಮ್ಮೆಲ್ಲರ ಆತ್ಮೀಯ ಭಕ್ತವೃಂದಕ್ಕೆ ಪ್ರೀತಿಯ ಸ್ವಾಗತ. ಪೂಜ್ಯರೇ, ಈ ಆಧುನಿಕ ಬದುಕಿನ ಜಂಜಾಟದಲ್ಲಿ ನಮ್ಮ ಮನಸ್ಸು ಏಕೆ ಅಶಾಂತವಾಗಿದೆ, ನಮ್ಮ ಸಂಬಂಧಗಳು ಏಕೆ ಮುರಿದು ಬೀಳುತ್ತಿವೆ ಮತ್ತು ನಿಜವಾದ ಸಂತೋಷ ಎಲ್ಲಿ ಅಡಗಿದೆ ಎಂಬಂತಹ ಮಹತ್ವದ ಪ್ರಶ್ನೆಗಳಿಗೆ ಉತ್ತರವನ್ನು ಹುಡುಕುವ ಪ್ರಯತ್ನದಲ್ಲಿ ನಾವಿದ್ದೇವೆ. ಈ ಎಲ್ಲಾ ಗೊಂದಲಗಳಿಗೆ ನಮ್ಮ ಪವಿತ್ರ ಗ್ರಂಥವಾದ ಶ್ರೀಮದ್ ಭಗವದ್ಗೀತೆಯಲ್ಲಿ ಪರಮಸತ್ಯವೂ ಅಡಗಿದೆ. ಶ್ರೀಕೃಷ್ಣನ ಈ ದಿವ್ಯ ಉಪದೇಶವು ಕೇವಲ ಹಿಂದಿನ ಕಾಲಕ್ಕೆ ಸೀಮಿತವಲ್ಲ, ಬದಲಿಗೆ ನಮ್ಮ ಪ್ರತಿದಿನದ ಜೀವನದ ಪ್ರತಿಯೊಂದು ಸಣ್ಣ ವಿಚಾರಕ್ಕೂ ಸ್ಪಷ್ಟ ಮಾರ್ಗದರ್ಶನ ನೀಡುವಂತಹ ಬೆಳಕಿನ ದೀಪವಾಗಿದೆ. ಇಂದಿನ ಈ ಅಮೂಲ್ಯವಾದ ಸಂಚಿಕೆಯಲ್ಲಿ ನಾವು ಶ್ರೀಕೃಷ್ಣನು ನಮಗಾಗಿ ನೀಡಿದ ಜೀವನದ ಸಾರಭೂತ ತತ್ವಗಳನ್ನು ಮನಮುಟ್ಟುವಂತೆ ತಿಳಿದುಕೊಳ್ಳಲಿದ್ದೇವೆ. ಈ ಜ್ಞಾನವು ನಿಮ್ಮ ಮನಸ್ಸಿನಲ್ಲಿ ಶಾಂತಿಯನ್ನು, ಆತ್ಮವಿಶ್ವಾಸವನ್ನು ಮತ್ತು ಧರ್ಮದ ಹಾದಿಯಲ್ಲಿ ಮುನ್ನಡೆಯಲು ಹೊಸ ಶಕ್ತಿಯನ್ನು ತುಂಬುತ್ತದೆ. ನಿಮ್ಮೆಲ್ಲರ ಬದುಕನ್ನು ಪರಿವರ್ತಿಸುವ ಶಕ್ತಿ ಈ ಮಾತುಗಳಿಗಿದೆ. ದಯವಿಟ್ಟು ಈ ದಿವ್ಯ ಅನುಭವದಲ್ಲಿ ಕೊನೆಯವರೆಗೂ ನಮ್ಮೊಂದಿಗೆ ಸಾಗಿರಿ. ಗೀತಾಸಾರ ಮತ್ತು ಜೀವನದ ಸಂಪರ್ಕ, ಆತ್ಮಶುದ್ಧೀಕರಣ ಮತ್ತು ಅಂತರಂಗದ ಶಕ್ತಿ. ಪೂಜ್ಯರೇ, ನಮ್ಮ ಜೀವನವನ್ನು ಒಂದು ಬೃಹತ್ ಸಮುದ್ರದಲ್ಲಿ ಸಾಗುವ ಹಡಗಿಗೆ ಹೋಲಿಸೋಣ. ಒಂದು ದೊಡ್ಡ ಹಡಗು ಸಮುದ್ರದಲ್ಲಿ ಮುಳುಗಲು ದೊಡ್ಡದಾದ ಬಿರುಗಾಳಿಯಾಗಲಿ ಅಥವಾ ಭಯಂಕರವಾದ ಅಲೆಗಳೇ ಆಗಲಿ ಅಗತ್ಯವಿಲ್ಲ. ನಿಮ್ಮ ಅಂತರಂಗದಲ್ಲಿರುವ ಅತಿ ಸಣ್ಣ ನ್ಯೂನತೆ, ಅಂದರೆ ಒಂದು ಸಣ್ಣದಾದ ಕೆಟ್ಟ ಅಭ್ಯಾಸ ಅಥವಾ ಆಲೋಚನೆಯ ರಂಧ್ರವೇ ಇಡೀ ಹಡಗನ್ನು ಮುಳುಗಿಸಲು ಕಾರಣವಾಗುತ್ತದೆ. ಆದುದರಿಂದ ನಿಮ್ಮೆಲ್ಲರ ಅಂತರಂಗದಲ್ಲಿರುವ ಸಣ್ಣ ಸಣ್ಣ ತಪ್ಪುಗಳನ್ನು, ಸೂಕ್ಷ್ಮವಾದ ದುರ್ಗುಣಗಳನ್ನು ಸರಿಪಡಿಸಿಕೊಳ್ಳಲು ನಿರಂತರ ಪ್ರಯತ್ನಿಸಿ. ಏಕೆಂದರೆ ಆತ್ಮೋನ್ನತಿಯ ಈ ಪಥದಲ್ಲಿ ಸಣ್ಣ ತಪ್ಪುಗಳು ಸಹ ದೊಡ್ಡ ಅಡಚಣೆಯನ್ನು ತರಬಲ್ಲವು. ನಮ್ಮನ್ನು ನಾವು ಪರಿಪೂರ್ಣಗೊಳಿಸಲು ಹೊರಗಿನ ಲೋಕವನ್ನು ಬದಲಾಯಿಸುವ ಬದಲು ನಮ್ಮ ಅಂತರಂಗವನ್ನು ಶುದ್ಧೀಕರಿಸಲು ಗಮನ ಕೊಡಬೇಕು. ಜನರು ಸಾಮಾನ್ಯವಾಗಿ ಒಬ್ಬರನ್ನೊಬ್ಬರು ನೋಡಿದಾಗ ನೀವು ಸದಾ ಸಂತೋಷವಾಗಿ ಇರಬೇಕು ಎಂದು ಹಾರೈಸುತ್ತಾರೆ. ಆದರೆ ವಾಸ್ತವದಲ್ಲಿ ಈ ಜಗತ್ತಿನಲ್ಲಿ ನಮ್ಮನ್ನು ಸಂತೋಷವಾಗಿ ಇರಲು ಬಿಡದಿರುವಂತಹ ಸನ್ನಿವೇಶಗಳನ್ನು ಮತ್ತು ನೋವುಗಳನ್ನು ಸೃಷ್ಟಿಸುವವರು ಸಹ ಇರುತ್ತಾರೆ. ಹಾಗಾಗಿ ನಿಜವಾದ ಸಂತೋಷವನ್ನು ಹೊರಗಿನ ಪರಿಸ್ಥಿತಿಗಳಲ್ಲಿ ಹುಡುಕುವ ಪ್ರಯತ್ನವನ್ನು ನೀವು ಬಿಡಬೇಕು. ಸಂತೋಷವು ಕೇವಲ ನಮ್ಮ ಮನಸ್ಸಿನ ಸ್ಥಿತಿ, ಹೊರಗಿನ ಸೌಕರ್ಯಗಳಲ್ಲ. ನಾವು ಸಾಮಾನ್ಯವಾಗಿ ಲಾಟರಿ ಅಥವಾ ಅದೃಷ್ಟದ ಬಗ್ಗೆ ಮಾತನಾಡುತ್ತೇವೆ. ನೆನಪಿಡಿ, ಲಾಟರಿಯು ಕೇವಲ ಹಣದಿಂದ ಮಾತ್ರ ದೊರೆಯುವುದಿಲ್ಲ. ಒಂದು ಒಳ್ಳೆಯ ವ್ಯಕ್ತಿಯು, ಪ್ರಾಮಾಣಿಕ ಮತ್ತು ನಿಷ್ಠಾವಂತ ಸ್ನೇಹಿತನು ನಿಮ್ಮ ಜೀವನದಲ್ಲಿ ಸಿಗುವುದು ಸಹ ಒಂದು ಲಾಟರಿ ಗೆದ್ದಂತೆಯೇ. ಇಂತಹ ಶುದ್ಧ ಮತ್ತು ನಿಷ್ಕಪಟ ಸಂಬಂಧಗಳನ್ನು ನೀವು ಸದಾ ಗೌರವದಿಂದ ಕಾಣಬೇಕು, ಏಕೆಂದರೆ ಇವುಗಳು ದೈವದ ಕೊಡುಗೆಗಳಾಗಿವೆ. ಅಹಂಕಾರ ಮತ್ತು ವಿವೇಕಯುತ ನಡತೆ. ಕೆಲವೊಮ್ಮೆ ನಮ್ಮವರು ಎಂದು ನಾವು ನಂಬಿದವರೇ, ನಮ್ಮ ಮೇಲೆ ಸಂಪೂರ್ಣ ವಿಶ್ವಾಸ ಇಟ್ಟವರೇ ನಮ್ಮನ್ನು ಸಾರ್ವಜನಿಕವಾಗಿ ಹಾಸ್ಯಕ್ಕೆ ಅಥವಾ ತಮಾಷೆಗೆ ಗುರಿ ಮಾಡುತ್ತಾರೆ. ಅಂತಹ ಸಂದರ್ಭಗಳಲ್ಲಿ ಅವರು ನಿಮ್ಮವರು ಎಂದು ಕರೆಯಿಸಿಕೊಳ್ಳಲು ಕೂಡ ಅರ್ಹರಾಗಿರುವುದಿಲ್ಲ. ನಮ್ಮನ್ನು ನಿಜವಾಗಿ ಪ್ರೀತಿ ಮಾಡುವವರು ಎಂದಿಗೂ ನಮಗೆ ಸಾರ್ವಜನಿಕವಾಗಿ ನೋವು ಕೊಡುವುದಿಲ್ಲ ಅಥವಾ ಅವಮಾನ ಮಾಡುವುದಿಲ್ಲ. ಪೂಜ್ಯರೇ, ನಿಮ್ಮ ಆಲೋಚನೆಗಳನ್ನು ನೀವು ಆಧುನಿಕ ಮತ್ತು ಹೊಸದಾಗಿ ಇರಿಸಬಹುದು, ನಿಮ್ಮ ತಂತ್ರಜ್ಞಾನವನ್ನು ಸುಧಾರಿಸಬಹುದು, ಆದರೆ ನಿಮ್ಮ ಸಂಸ್ಕಾರಗಳು ಮಾತ್ರ ಹಿಂದಿನಂತೆಯೇ ಶ್ರೇಷ್ಠತೆ ಮತ್ತು ನಮ್ರತೆಯಿಂದ ಕೂಡಿರಬೇಕು. ಸಂಸ್ಕಾರವೇ ನಮ್ಮ ನಿಜವಾದ ಸಂಪತ್ತು ಮತ್ತು ಗುರುತು. ನಮ್ಮ ಜೀವನವು ಕಷ್ಟಕರವಾದ ಸಮಯದಲ್ಲಿ ನಮ್ಮನ್ನು ಕುಣಿಸುವಾಗ ದುಃಖದ ನೃತ್ಯಕ್ಕೆ ಡೋಲು ಬಾರಿಸುವವರು ಸಾಮಾನ್ಯವಾಗಿ ನಮ್ಮ ಪರಿಚಿತರೇ ಆಗಿರುತ್ತಾರೆ. ಈ ಮಾತು ಕಠೋರವಾದ ಸತ್ಯವನ್ನು ತಿಳಿಸುತ್ತದೆ. ಯಾರು ಸವಾರ ಉತ್ತಮವಾಗಿರುತ್ತಾನೋ ಆ ಕುದುರೆಯ ಓಟದಲ್ಲಿ ಪ್ರಥಮ ಸ್ಥಾನವನ್ನು ಪಡೆಯುತ್ತದೆ. ಅದೇ ರೀತಿಯಲ್ಲಿ ಯಾವ ಕುಟುಂಬದ ಮುಖ್ಯಸ್ಥನು ವಿವೇಕ ಮತ್ತು ಜಾಣ್ಮೆಯನ್ನು ಹೊಂದಿರುತ್ತಾನೋ ಆ ಕುಟುಂಬವು ಮಾತ್ರ ಪ್ರಗತಿ ಸಾಧಿಸುತ್ತದೆ ಮತ್ತು ಯಶಸ್ಸಿನತ್ತ ಸಾಗುತ್ತದೆ. ಒಂದು ವೇಳೆ ನಿಮ್ಮ ಜೀವನದಲ್ಲಿ ನೀವು ವಂಚನೆಯನ್ನು ಎದುರಿಸಿದರೆ ಅಥವಾ ಯಾರಾದರೂ ನಿಮಗೆ ಮೋಸ ಮಾಡಿದರೆ, ನೀವು ದುಃಖಿತರಾಗುವ ಬದಲು ಆ ಎರಡು ಮುಖದ ವ್ಯಕ್ತಿಗಳಿಂದ ನಿಮ್ಮ ಪಾಡಿಗೆ ನೀವು ಬಿಡುಗಡೆ ಹೊಂದಿದ್ದೀರಿ ಎಂದು ಸಂತೋಷಪಡಿರಿ. ಆ ನಷ್ಟವು ನಿಮ್ಮ ಆತ್ಮಕ್ಕೆ ಹೊಸ ದಾರಿ ತೋರಿಸುತ್ತದೆ. ಬದಲಾವಣೆ, ಸಂಬಂಧಗಳ ಸತ್ಯ ಮತ್ತು ವಿಶ್ವಾಸ. ಓ ಬಂಧುಗಳೇ, ನೀವು ಬದಲಾವಣೆಗೆ ಎಂದಿಗೂ ಭಯಪಡಬಾರದು. ನೀವು ಈಗ ಏನನ್ನು ಉತ್ತಮವಾಗಿ ಸಾಧಿಸಿದ್ದೀರೋ ಅದಕ್ಕಿಂತಲೂ ಉತ್ತಮವಾದದ್ದನ್ನು ಸಾಧಿಸುವ ಸಾಮರ್ಥ್ಯ ಖಂಡಿತವಾಗಿಯೂ ನಿಮಗಿದೆ. ನಿಮ್ಮ ಆತ್ಮೋನ್ನತಿ ನಿರಂತರ ಪ್ರಕ್ರಿಯೆಯಾಗಿರಬೇಕು, ನಿಂತ ನೀರಾಗಬಾರದು. ನಿಮ್ಮನ್ನು ನಿಜವಾಗಿಯೂ ಪ್ರೀತಿಸುವ ವ್ಯಕ್ತಿ ನಿಮ್ಮಿಂದ ಏನನ್ನೂ ಬಯಸುವುದಿಲ್ಲ. ಅವರು ಕೇವಲ ನಿಮ್ಮ ಒಳಿತನ್ನು ಬಯಸುತ್ತಾರೆ. ಇದೇ ಸಾರ್ವಕಾಲಿಕವಾದ ಅಚಲ ಸತ್ಯ. ಯಾರು ನಿಮ್ಮ ಬಗ್ಗೆ ಕೆಟ್ಟದಾಗಿ ಮಾತನಾಡುತ್ತಾರೋ ಅಂತಹ ಟೀಕೆಗಳಿಗೆ ನೀವು ಕಿವಿಗೊಡದೆ ಅವರನ್ನು ಮಾತನಾಡಲು ಬಿಟ್ಟುಬಿಡಿ. ಈ ರೀತಿಯ ಸಣ್ಣ ಪುಟ್ಟ ನಡತೆಗಳು ಸಾಮಾನ್ಯವಾಗಿ ಸಣ್ಣ ಮನಸ್ಸಿನ ಜನರಿಂದ ಮಾತ್ರ ಹೊರಬರುತ್ತದೆ. ಅವರ ಮಾತುಗಳಿಗೆ ಮಹತ್ವ ಕೊಡುವುದರಿಂದ ನಿಮ್ಮ ಅಮೂಲ್ಯ ಸಮಯ ವ್ಯರ್ಥವಾಗುತ್ತದೆ. ಒಂದು ವೇಳೆ ನಿಮ್ಮವರು ಎಂದು ನೀವು ನಂಬಿದ್ದವರು ನಿಮ್ಮನ್ನು ತ್ಯಜಿಸಿದರೆ ಅವರ ಸ್ವಾರ್ಥವು ನಿಮ್ಮಿಂದ ಈಡೇರಿದೆ ಎಂದು ಭಾವಿಸಿಕೊಳ್ಳಿ. ಈ ಸ್ವಾರ್ಥಿ ಜಗತ್ತಿಗೆ ಯಾವುದೇ ಸಂಬಂಧಗಳು ಮುಖ್ಯವಾಗುವುದಿಲ್ಲ. ಸ್ವಾರ್ಥವು ಈ ಲೋಕದ ಅತ್ಯಂತ ದೊಡ್ಡ ಬಂಧನವಾಗಿದೆ. ಈ ಆಧುನಿಕ ಕಾಲದಲ್ಲಿ ಯಾರು ಅತಿ ಹೆಚ್ಚು ನೇರ ಮತ್ತು ಶಾಂತವಾಗಿ ಕಾಣುತ್ತಾರೋ ಅವರು ಅಷ್ಟೇ ಅಪಾಯಕಾರಿಯೂ ಆಗಿರುತ್ತಾರೆ.
ಏಕೆಂದರೆ ಅವರ ಮನಸ್ಸಿನಲ್ಲಿನ ಆಲೋಚನೆಗಳನ್ನು ಸುಲಭವಾಗಿ ಅಳೆಯಲು ಸಾಧ್ಯವಾಗುವುದಿಲ್ಲ. ನೆನಪಿರಲಿ, ಸಂಬಂಧಗಳು ಚಿಟ್ಟೆಗಳಂತೆ ಇರುತ್ತವೆ. ಅವುಗಳನ್ನು ನೀವು ತುಂಬಾ ಗಟ್ಟಿಯಾಗಿ ಬಲವಂತದಿಂದ ಹಿಡಿದರೆ ಅವು ಸತ್ತು ಹೋಗುತ್ತವೆ. ಅವುಗಳನ್ನು ನೀವು ಸಂಪೂರ್ಣವಾಗಿ ಬಿಟ್ಟರೆ ಅವು ಹಾರಿ ಹೋಗುತ್ತವೆ. ಆದರೆ ನೀವು ಅವುಗಳನ್ನು ಪ್ರೀತಿ, ವಿಶ್ವಾಸ ಮತ್ತು ಸೂಕ್ತ ಸ್ವಾತಂತ್ರ್ಯದಿಂದ ಹಿಡಿದರೆ ಅವು ತಮ್ಮ ಸುಂದರ ಬಣ್ಣವನ್ನು ನಿಮ್ಮ ಜೀವನದ ಮೇಲೆ ಬಿಟ್ಟು ಹೋಗುತ್ತವೆ. ಸಂಬಂಧಗಳನ್ನು ಕಾಯ್ದುಕೊಳ್ಳಲು ಸೂಕ್ತವಾದ ಪ್ರೀತಿ ಮತ್ತು ಸ್ವಾತಂತ್ರ್ಯದ ಸಮತೋಲನ ಅಗತ್ಯ. ನೀವು ಹೇಳಿದ ಮಾತಿಗೆ ಮಾತ್ರ ನೀವು ಜವಾಬ್ದಾರರು. ಆ ಮಾತನ್ನು ಇತರರು ಹೇಗೆ ಅರ್ಥೈಸಿಕೊಂಡಿದ್ದಾರೆ ಎಂಬುದಕ್ಕೆ ನೀವು ಜವಾಬ್ದಾರರಲ್ಲ. ಆದುದರಿಂದ ನಿಮ್ಮ ಮಾತುಗಳು ಸ್ಪಷ್ಟವಾಗಿ ಮತ್ತು ಸರಳವಾಗಿ ಇರಲಿ. ಸಂಬಂಧಗಳನ್ನು ಬೆಸೆಯುವುದು ಒಂದು ಕಲೆ. ಆದರೆ ಆ ಸಂಬಂಧಗಳನ್ನು ಉಳಿಸಿಕೊಂಡು ನಿಭಾಯಿಸಿಕೊಂಡು ಹೋಗುವುದು ಒಂದು ಶ್ರದ್ಧಾಪೂರ್ವಕವಾದ ಸಾಧನೆ. ನಮ್ಮ ಬದುಕಿನಲ್ಲಿ ನಾವು ಎಷ್ಟು ಸರಿಯಾಗಿದ್ದೇವೆ ಮತ್ತು ಎಷ್ಟು ತಪ್ಪಾಗಿದ್ದೇವೆ ಎಂಬುದನ್ನು ಕೇವಲ 2 ಸಾಕ್ಷಿಗಳು ಮಾತ್ರ ಬಲ್ಲವು. ಮೊದಲನೆಯವರು ಪರಮಾತ್ಮ, ಎರಡನೆಯದು ನಮ್ಮದೇ ಆದ ಅಂತಃಕರಣ, ನಮ್ಮ ಆತ್ಮ. ಕರ್ತವ್ಯ, ಮೋಕ್ಷದ ಹಾದಿ ಮತ್ತು ದೇವರ ವಿಶ್ವಾಸ. ಪೂಜ್ಯರೇ, ನೀವು ನಿಮ್ಮ ಉದ್ದೇಶವನ್ನು ಸಾಧಿಸಿಕೊಳ್ಳಬಹುದು ಅಥವಾ ಕಳೆದುಕೊಳ್ಳಬಹುದು. ಆದರೆ ನಿಮ್ಮ ಸ್ವಾರ್ಥವನ್ನು ಈಡೇರಿಸಲು ನೀವು ಯಾರನ್ನೂ ಬಳಸಿಕೊಳ್ಳಬಾರದು. ಇನ್ನೊಬ್ಬರ ಸಾಧನೆಯ ಮೆಟ್ಟಿಲಾಗಲು ಎಂದಿಗೂ ಬಯಸಬೇಡಿ. ಈ ಲೋಕದಲ್ಲಿ ತಂದೆ ತಾಯಿಗಳು ಮಾತ್ರ ತಮ್ಮ ಮಕ್ಕಳು ತಮ್ಮಗಿಂತ ಹೆಚ್ಚು ಯಶಸ್ವಿಯಾಗಬೇಕೆಂದು ಬಯಸುವ ಏಕೈಕ ವ್ಯಕ್ತಿಗಳು. ಇದು ದೈವಿಕ ಪ್ರೀತಿಯ ಪ್ರತಿರೂಪ. ಮೋಸ ಮತ್ತು ದುಃಖವನ್ನು ಅನುಭವಿಸಿದ ನಂತರವೂ ಯಾರು ತಪ್ಪು ಮಾರ್ಗವನ್ನು ತುಳಿಯದೆ ಪ್ರಾಮಾಣಿಕವಾಗಿ ತಮ್ಮ ಕರ್ತವ್ಯವನ್ನು ಮುಂದುವರೆಸುತ್ತಾರೋ ಅಂತಹ ವ್ಯಕ್ತಿಗಳು ಈಶ್ವರನಿಗೆ ಅತ್ಯಂತ ಪ್ರಿಯರಾಗುತ್ತಾರೆ. ಮತ್ತು ಅಂತಹ ಧರ್ಮನಿಷ್ಠ ವ್ಯಕ್ತಿಗಳ ಗೆಲುವು ಕೊನೆಗೆ ನಿಶ್ಚಿತವಾಗಿ ಲಭಿಸುತ್ತದೆ. ಯಾರಿಗೆ ನಿಮ್ಮನ್ನು ಅರ್ಥಮಾಡಿಕೊಳ್ಳಲು ಸಾಧ್ಯವಾಗಲಿಲ್ಲವೋ ಅವರಿಗೆ ನೀವು ಕೆಟ್ಟವರಾಗಿಯೇ ಕಾಣಲು ಅರ್ಹರಾಗಿದ್ದೀರಿ. ಏಕೆಂದರೆ ಅವರು ನಿಮ್ಮನ್ನು ಅವರ ಕಲ್ಪನೆಯ ಗಾಜಿನಲ್ಲಿ ಮಾತ್ರ ನೋಡುತ್ತಾರೆಯೇ ಹೊರತು ನಿಮ್ಮ ನಿಜವಾದ ಸ್ವರೂಪವನ್ನು ಕಾಣುವುದಿಲ್ಲ. ನೆನಪಿಡಿ, ಹೊಗಳಿಕೆಗೆ ಎಂದಿಗೂ ಕರಗಿ ಹೋಗಬೇಡಿ, ಅದು ನಿಮ್ಮನ್ನು ಮೃದುಗೊಳಿಸುತ್ತದೆ. ಕೋಪದಿಂದ ಜ್ವಾಲೆಯಂತೆ ಉರಿದು ಹೋಗಬೇಡಿ, ಅದು ನಿಮ್ಮನ್ನೇ ಸುಡುತ್ತದೆ. ಟೀಕೆಯಿಂದ ಕುದಿಯಬೇಡಿ, ಅದು ನಿಮ್ಮ ಶಾಂತಿಯನ್ನು ನಾಶಪಡಿಸುತ್ತದೆ. ಮತ್ತು ನಿಮ್ಮ ನುಡಿಗಳಿಂದ ಜಾರಿ ಬೀಳಬೇಡಿ, ಮಾತುಗಳನ್ನು ತೂಗಿ ಮಾತನಾಡಿ. ನಿಮ್ಮ ಸಂಪೂರ್ಣ ಭಾರವನ್ನು ನನ್ನ ಕೃಷ್ಣನ ಮೇಲೆ ಇರಿಸಿ. ಯಾರು ನಿಮ್ಮನ್ನು ಇಲ್ಲಿಯವರೆಗೆ ಕರೆತಂದಿದ್ದಾನೋ ಆ ಭಗವಂತನು ನಿಮ್ಮನ್ನು ಮುಂದೆಯೂ ಕರೆದುಕೊಂಡು ಹೋಗುತ್ತಾನೆ ಎಂಬ ದೃಢ ವಿಶ್ವಾಸ ಇರಲಿ. ಒಬ್ಬ ಮನುಷ್ಯನು ಇನ್ನೊಬ್ಬರನ್ನು ಮುಳುಗಿಸಲು ನದಿಯಂತೆ ಆಗುವುದಕ್ಕಿಂತ ಇನ್ನೊಬ್ಬರನ್ನು ರಕ್ಷಿಸಲು ಒಂದು ಮಾಧ್ಯಮ ಅಥವಾ ಸಾಧನವಾಗುವುದು ಉತ್ತಮ. ಪರರಿಗೆ ಸಹಾಯ ಮಾಡುವ ಮನೋಭಾವವೇ ದೊಡ್ಡ ಧರ್ಮ. ಕಾಲ ಮತ್ತು ಗೌರವದ ವಿಚಿತ್ರ ಸಂಬಂಧ. ಗೌರವ ಮತ್ತು ಸಮಯ ಇವೆರಡೂ ಸಹ ಬಹಳ ವಿಶೇಷವಾದ ಮತ್ತು ವಿಚಿತ್ರವಾದ ಸಂಗತಿಗಳು. ನೀವು ಯಾರಿಗಾದರೂ ಗೌರವ ನೀಡಿದರೆ ನಿಮಗೆ ಸರಿಯಾದ ಸಮಯವನ್ನು ನೀಡಲು ಅವರಿಗೆ ಸಾಧ್ಯವಾಗುವುದಿಲ್ಲ, ಮತ್ತು ನೀವು ಯಾರಿಗಾದರೂ ಸಮಯವನ್ನು ನೀಡಿದರೆ ಅವರು ನಿಮಗೆ ಗೌರವ ನೀಡುವುದಿಲ್ಲ. ಈ ಎರಡರ ಸಮತೋಲನವನ್ನು ಸಾಧಿಸುವುದು ಜೀವನದಲ್ಲಿ ಜಾಣತನದ ವಿಷಯವಾಗಿದೆ. ದೇವರು ನಿಮಗೆ ಏನನ್ನಾದರೂ ನೀಡಿದರೆ ಅದನ್ನು ಯಾರೂ ಕಸಿದುಕೊಳ್ಳಲು ಸಾಧ್ಯವಿಲ್ಲ, ಮತ್ತು ಒಂದು ವೇಳೆ ದೇವರು ನಿಮ್ಮಿಂದ ಏನನ್ನಾದರೂ ಕಸಿದುಕೊಂಡರೆ ಅದನ್ನು ಯಾರೂ ನಿಮಗೆ ನೀಡಲು ಸಾಧ್ಯವಿಲ್ಲ. ದೇವರ ಶಕ್ತಿ ಸರ್ವೋಚ್ಚ. ನಿಮ್ಮ ಜೀವನವನ್ನು ನೀವು ಈಗಾಗಲೇ ಹೇಗೆ ಕಳೆಯಬೇಕೋ ಹಾಗೆ ಕಷ್ಟಪಟ್ಟು ಸುಟ್ಟು ಹಾಕಿದ್ದೀರಿ. ಈಗ ಆ ಹೊಗೆಯ ಮೇಲೆ ಯಾವ ತರಹದ ಪ್ರದರ್ಶನ? ಆ ಬೂದಿಯ ಮೇಲೆ ಯಾವ ರೀತಿಯ ವಾದ ವಿವಾದ? ಅಂದರೆ ಹಿಂದಿನ ವಿಷಯಗಳನ್ನು ಚಿಂತಿಸುವುದರಿಂದ ಅಥವಾ ವಾದಿಸುವುದರಿಂದ ಯಾವುದೇ ಪ್ರಯೋಜನವಿಲ್ಲ. ವರ್ತಮಾನದಲ್ಲಿ ಬದುಕಲು ಕಲಿಯಿರಿ. ಒಳ್ಳೆಯ ಹೃದಯ ಮತ್ತು ಶಾಂತಿಯ ಬಲ. ಜನರು ಹೇಳುತ್ತಾರೆ, ಒಳ್ಳೆಯ ಹೃದಯವಿರುವ ಜನರು ಯಾವಾಗಲೂ ಸಂತೋಷವಾಗಿರುತ್ತಾರೆ ಎಂದು. ಆದರೆ ವಾಸ್ತವ ಏನೆಂದರೆ ಒಳ್ಳೆಯ ಹೃದಯವಿರುವ ವ್ಯಕ್ತಿಯು ಸಾಮಾನ್ಯವಾಗಿ ನೋವು ಅನುಭವಿಸುತ್ತಾನೆ, ಏಕೆಂದರೆ ಅವರು ಇತರರಿಂದಲೂ ಒಳ್ಳೆಯ ನಡತೆಯನ್ನು ಮತ್ತು ಪ್ರಾಮಾಣಿಕತೆಯನ್ನು ನಿರೀಕ್ಷೆಯಿಡುತ್ತಾರೆ. ಅವರ ನಿರೀಕ್ಷೆಗಳು ಸುಲಭವಾಗಿ ಈಡೇರುವುದಿಲ್ಲ. ಕೆಲವು ಜನ ಹಿಂದೆಲ್ಲ ನನ್ನವರು ಎಂದು ಹೇಳಿಕೊಳ್ಳುತ್ತಿದ್ದರು, ಆದರೆ ಸತ್ಯ ಹೇಳಬೇಕೆಂದರೆ ಅವರು ಕೇವಲ ಹಾಗೆ ಹೇಳುತ್ತಿದ್ದರು ಅಷ್ಟೇ. ನಮ್ಮ ಸಂಬಂಧಗಳಿಗೆ ಸಮಯಕ್ಕೆ ಸರಿಯಾಗಿ ಸಮಯವನ್ನು ನೀಡುವುದು ಬಹಳ ಮುಖ್ಯ. ಇದು ಸಸ್ಯಗಳಿಗೆ ಸಮಯಕ್ಕೆ ಸರಿಯಾಗಿ ನೀರುಣಿಸುವಷ್ಟೇ ಅವಶ್ಯಕವಾಗಿದೆ. ಸಮಯವನ್ನು ನೀಡಿದಾಗ ಮಾತ್ರ ಸಂಬಂಧಗಳು ಜೀವಂತವಾಗಿರುತ್ತವೆ. ಯಾರಾದರೂ ಎಷ್ಟೇ ಕೆಟ್ಟ ಮಾತುಗಳನ್ನು ಮಾತನಾಡಿದರೂ ನೀವು ನಿಮ್ಮನ್ನು ಶಾಂತವಾಗಿ ಇರಿಸಿಕೊಳ್ಳಿ, ಏಕೆಂದರೆ ಎಷ್ಟೇ ವೇಗವಾಗಿದ್ದರೂ ಗಾಳಿಯು ಸಮುದ್ರವನ್ನು ಬತ್ತಿಸಲು ಸಾಧ್ಯವಿಲ್ಲ. ನಿಮ್ಮ ಶಾಂತತೆಯು, ನಿಮ್ಮ ಮನಸ್ಸಿನ ಸ್ಥಿರತೆಯು ನಿಮ್ಮ ದೊಡ್ಡ ಶಕ್ತಿಯಾಗಿರಬೇಕು. ಈ ಜಗತ್ತಿನಲ್ಲಿ ಯಾರು ತನ್ನ ಬಗ್ಗೆ ಹೆಚ್ಚು ಕಾಳಜಿ ವಹಿಸದೆ ಇತರರ ಬಗ್ಗೆ ಹೆಚ್ಚು ಚಿಂತಿಸುತ್ತಾರೋ ಅಂತಹ ವ್ಯಕ್ತಿಯೇ ಹೆಚ್ಚಾಗಿ ದುಃಖಿತನಾಗಿರುತ್ತಾನೆ. ಇತರರ ಬಗ್ಗೆ ಕಾಳಜಿ ವಹಿಸುವುದು ಉತ್ತಮ, ಆದರೆ ನಿಮ್ಮ ಆತ್ಮಸನ್ಮಾನವನ್ನು ಕಳೆದುಕೊಂಡು ಅಥವಾ ನಿಮ್ಮ ಸಂತೋಷವನ್ನು ತ್ಯಾಗ ಮಾಡಿಯಲ್ಲ. ಆತ್ಮಗೌರವ ಮತ್ತು ವಿವೇಕದ ಅಂತರ. ಬಾಗುವುದು ಅಥವಾ ನಮ್ರತೆಯನ್ನು ತೋರಿಸುವುದು ಬಹಳ ಒಳ್ಳೆಯ ವಿಷಯ. ಇದು ನಿಮ್ಮ ವಿನಮ್ರತೆಯ ಅಥವಾ ಸೌಮ್ಯತೆಯ ಸಂಕೇತವಾಗಿದೆ. ಆದರೆ ನಿಮ್ಮ ಸ್ವಾಭಿಮಾನವನ್ನು ಸಂಪೂರ್ಣವಾಗಿ ಕಳೆದುಕೊಂಡು ಬಾಗುವುದು ನಿಮ್ಮನ್ನು ನೀವೇ ಕಳೆದುಕೊಂಡಂತೆ ಸಮಾನ. ನಿಮ್ಮ ಆತ್ಮಗೌರವಕ್ಕೆ ಚ್ಯುತಿ ಬಾರದಂತೆ ನೋಡಿಕೊಳ್ಳುವುದು ನಿಮ್ಮ ಕರ್ತವ್ಯ. ಒಂದು ಹಳೆಯ ಗಾದೆ ಮಾತಿದೆ, ಕಪ್ಪೆಯನ್ನು ಚಿನ್ನದ ಇಟ್ಟಿಗೆಯ ಮೇಲೆ ಕುಳಿತುಕೊಳ್ಳಲು ಬಿಟ್ಟರೂ ಸಹ ಅದು ಕೊನೆಗೆ ತನ್ನ ನೆಗೆತವನ್ನು ಚರಂಡಿಯ ಕಡೆಗೆ ಮಾತ್ರವೇ ಹಾಕುತ್ತದೆ. ಇದರರ್ಥ ಕೆಲವರ ಜನ್ಮಜಾತ ಸ್ವಭಾವ ಎಂದಿಗೂ ಬದಲಾಗುವುದಿಲ್ಲ.
ಹಾಗೆಯೇ ಕೆಲವರು ಸತ್ಯ ಮತ್ತು ಸುಳ್ಳು ಹೇಳುವವರ ಮುಖವನ್ನು ಗುರುತಿಸಲು ಕಲಿಯಿರಿ ಎಂದು ಹೇಳುತ್ತಾರೆ. ಏಕೆಂದರೆ ಇಲ್ಲಿನ ಜನರು ಸುಳ್ಳನ್ನು ಸಹ ಬಹಳ ಅಚ್ಚುಕಟ್ಟಾಗಿ ಮತ್ತು ಸ್ಪಷ್ಟವಾಗಿ ಹೇಳುತ್ತಾರೆ. ಸತ್ಯ ಮತ್ತು ಸುಳ್ಳನ್ನು ಪತ್ತೆಹಚ್ಚುವ ವಿವೇಕವನ್ನು ನಾವು ಬೆಳೆಸಿಕೊಳ್ಳಬೇಕು. ಜನರು ಕೇವಲ ಹೊಸ ವರ್ಷದ ಬದಲಾವಣೆಯನ್ನು ನೋಡುತ್ತಿದ್ದಾರೆ. ಆದರೆ ನಾವು ವರ್ಷವಿಡೀ ಜನರೇ ಹೇಗೆ ಬದಲಾಗುತ್ತಾರೆ ಎಂಬುದನ್ನು ನೋಡಿದ್ದೇವೆ. ಈ ಜಗತ್ತಿನಲ್ಲಿ ಜನರು ಮತ್ತು ಅವರ ಮನಸ್ಸುಗಳು ಎಷ್ಟು ಬೇಗನೆ ಬದಲಾಗುತ್ತವೆ ಎಂಬುದನ್ನು ಅರ್ಥಮಾಡಿಕೊಳ್ಳಬೇಕು. ಸಮಯ ಮತ್ತು ಪರಿಸ್ಥಿತಿಗಳು ಹದಗೆಟ್ಟಾಗ ನಿಮ್ಮವರು ಎಂದು ನೀವು ನಂಬಿದ್ದ ಜನರು ಮತ್ತು ಅವರಿಂದ ನೀವು ಇಟ್ಟಿದ್ದ ನಿರೀಕ್ಷೆಗಳು ಎಲ್ಲವೂ ಮುರಿದು ಬೀಳುತ್ತವೆ. ಆದುದರಿಂದ ಹೊರಗಿನವರ ಮೇಲೆ ಇಟ್ಟ ನಂಬಿಕೆ ಸುಲಭವಾಗಿ ಕುಸಿಯುವುದರಿಂದ ನಿಮ್ಮ ನಂಬಿಕೆಯನ್ನು ಭಗವಂತನ ಮೇಲೆ ಇರಿಸಿ. ರೋಧಿಸದೆ, ಕಣ್ಣೀರು ಹಾಕದೆ ಈರುಳ್ಳಿಯ ಪದರವನ್ನು ಕೂಡ ಕತ್ತರಿಸಲು ಸಾಧ್ಯವಿಲ್ಲ. ಹಾಗಾಗಿ ಇದು ಜೀವನ. ಅದನ್ನು ಸುಲಭವಾಗಿ ಹೇಗೆ ಕತ್ತರಿಸಲು ಸಾಧ್ಯ? ಜೀವನದಲ್ಲಿ ಅಳುವುದು ಮತ್ತು ಕಷ್ಟಪಡುವುದು ಸಹ ಅದರ ಒಂದು ಭಾಗವಾಗಿದೆ. ಪ್ರತಿಯೊಬ್ಬರೂ ಈ ಜಗತ್ತು ಸ್ವಾರ್ಥದಿಂದ ಕೂಡಿದೆ ಎಂದು ಹೇಳುತ್ತಾರೆ. ಆದರೆ ನಾನೇ ಸ್ವಾರ್ಥಿ ಎಂದು ಯಾರೂ ಹೇಳುವುದಿಲ್ಲ. ಶಾಶ್ವತ ಸಂಪತ್ತು ಮತ್ತು ಅಹಂಕಾರದ ವಿಷ, ಕಾಲ, ಅಧಿಕಾರ, ಆಸ್ತಿ ಮತ್ತು ದೇಹ ಇವು ನಿಮ್ಮ ಜೊತೆ ಇರಲಿ ಅಥವಾ ಇಲ್ಲದಿರಲಿ ಅವು ಶಾಶ್ವತವಲ್ಲ. ಆದರೆ ನಿಮ್ಮ ಸ್ವಭಾವ, ನಿಮ್ಮಲ್ಲಿರುವ ವಿವೇಕ ಮತ್ತು ನಿಜವಾದ ಸಂಬಂಧಗಳು ಯಾವಾಗಲೂ ನಿಮ್ಮೊಂದಿಗಿರುತ್ತವೆ. ಆದುದರಿಂದ ಈ ಆಂತರಿಕ ಸಂಪತ್ತನ್ನು ಬೆಳೆಸಿಕೊಳ್ಳಿ. ಅಹಂಕಾರ ಮತ್ತು ದುರಹಂಕಾರ ಇವೆರಡೂ ಜೀವನದ ಅತ್ಯಂತ ದೊಡ್ಡ ಶತ್ರುಗಳಾಗಿವೆ. ಏಕೆಂದರೆ ಇವು ನಿಮ್ಮನ್ನು ಯಾರೊಬ್ಬರ ಸ್ವಂತವಾಗಲು ಬಿಡುವುದಿಲ್ಲ ಮತ್ತು ನಿಮ್ಮನ್ನು ಯಾರೂ ತಮ್ಮ ಸ್ವಂತೆಂದು ಇಟ್ಟುಕೊಳ್ಳಲು ಬಯಸುವುದಿಲ್ಲ. ಅಹಂಕಾರವು ಸಂಬಂಧಗಳಿಗೆ ತಗಲುವ ದೊಡ್ಡ ವಿಷವಾಗಿದೆ. ಹಣವು ಕೇವಲ ಜೀವನ ಶೈಲಿಯನ್ನು ಮಾತ್ರ ಬದಲಾಯಿಸಬಲ್ಲದು. ಆದರೆ ಅದು ನಿಮ್ಮ ಮನಸ್ಸು, ನಿಮ್ಮ ಉದ್ದೇಶ ಅಥವಾ ನಿಮ್ಮ ಅದೃಷ್ಟವನ್ನು ಬದಲಾಯಿಸಲು ಸಾಧ್ಯವಿಲ್ಲ. ಮನಸ್ಸಿನ ಪರಿಶುದ್ಧತೆಯೇ ನಿಜವಾದ ಸಂಪತ್ತು. ಶಾಂತಿ ಅಥವಾ ನೆಮ್ಮದಿ ಜಗತ್ತಿನ ಅತ್ಯಂತ ದುಬಾರಿ ವಿಷಯ. ಒಂದು ಸುಳ್ಳು ನಿಮ್ಮಿಂದ ಸಾವಿರಾರು ಸುಳ್ಳುಗಳನ್ನು ಹೇಳಿಸುತ್ತದೆ. ನೀವು ಯಾವಾಗಲೂ ಸತ್ಯವನ್ನೇ ಮಾತನಾಡಿರಿ, ಏಕೆಂದರೆ ಅರ್ಥಮಾಡಿಕೊಳ್ಳುವವರು ನಿಮ್ಮ ಸತ್ಯವನ್ನು ಅರ್ಥಮಾಡಿಕೊಳ್ಳುತ್ತಾರೆ. ಜೀವನದಲ್ಲಿ ಸುಂದರವಾದ ಜನರು ಅನೇಕರು ಬರುತ್ತಾರೆ, ಆದರೆ ಜೀವನವನ್ನು ಆಳವಾಗಿ ಸುಂದರವಾಗಿಸುವಂತಹ ಜನರು ಬಹಳ ವಿರಳ. ನಿಮ್ಮ ಬಟ್ಟೆಗಳು ಮಾತ್ರವಲ್ಲ, ನಿಮ್ಮ ಆಲೋಚನೆಗಳು ಸಹ ಬ್ರ್ಯಾಂಡೆಡ್ ಆಗಿರಬೇಕು. ಅಂದರೆ ಉತ್ತಮ ಗುಣಮಟ್ಟದಿಂದ ಕೂಡಿರಬೇಕು. ನಿಮ್ಮನ್ನು ನೀವೇ ಹೊಗಳಿಕೊಳ್ಳಿ, ಏಕೆಂದರೆ ನಿಮ್ಮನ್ನು ನಿಂದಿಸಲು ಅಥವಾ ನಿಮ್ಮ ಬಗ್ಗೆ ಕೆಟ್ಟದಾಗಿ ಮಾತನಾಡಲು ನಿಮ್ಮ ಸಂಬಂಧಿಕರೆಲ್ಲರೂ ಕಾಯುತ್ತಾ ಕುಳಿತಿರುತ್ತಾರೆ. ಒಂದು ಲೇಖನಿ ಯಾವಾಗ ಸ್ವಲ್ಪ ನಿಲ್ಲುತ್ತಾ ಆಲೋಚಿಸುತ್ತಾ ಮುನ್ನಡೆಯುತ್ತದೆಯೋ ಆಗ ಮಾತ್ರ ಅದು ಸ್ಪಷ್ಟವಾಗಿ ಮತ್ತು ಉತ್ತಮವಾಗಿ ಬರೆಯಲು ಸಾಧ್ಯವಾಗುತ್ತದೆ. ಜೀವನದಲ್ಲಿ ಮನುಷ್ಯನ ಸ್ಥಿತಿಯೂ ಇದೇ ಆಗಿದೆ. ಸ್ವಲ್ಪ ಸಮಯ ನಿಂತು ಯೋಚಿಸಿ ಮುಂದುವರಿಯುವುದು ವಿವೇಕದ ಲಕ್ಷಣ. ನೋವಿನ ಅನುಭವವು ನಮ್ಮವರಿಗೆ ಮಾತ್ರ ಆಗುತ್ತದೆ ಎಂದು ನಾವು ಕೇಳಿದ್ದೆವು. ಆದರೆ ನೋವನ್ನೇ ನಮ್ಮವರು ನೀಡಿದರೆ ಆ ನೋವಿನ ಅನುಭವವನ್ನು ಯಾರು ತಾನೇ ಅರ್ಥ ಮಾಡಿಕೊಳ್ಳಲು ಸಾಧ್ಯ? ಮನಸ್ಸಿನ ಅಶಾಂತಿ ಮತ್ತು ಕರ್ಮದ ಸತ್ಯ. ಪೂಜ್ಯರೇ, ನಮ್ಮ ಆಸೆಗಳು ಜೀವಮಾನವಿಡೀ ಕೊನೆಗೊಳ್ಳುವುದಿಲ್ಲ. ನಮ್ಮ ಸಮಸ್ಯೆಗಳು ಸಹ ಎಂದಿಗೂ ಪರಿಹರಿಸಲಾಗದಂತೆ ಇರುತ್ತವೆ. ಆದರೂ ನಾವು ವರ್ಷಗಳಿಂದ ಬದುಕುತ್ತಿದ್ದೇವೆ. ಇಂದು ಇರುವ ಕಷ್ಟಗಳು ನಾಳೆ ಇರುವುದಿಲ್ಲ ಎಂಬ ಒಂದೇ ಒಂದು ಆಸೆಯಿಂದ. ಈ ಧನಾತ್ಮಕ ದೃಷ್ಟಿಕೋನವೇ ಜೀವನದ ಮುಖ್ಯ ಆಧಾರ. ಶಬ್ದಗಳು ಮತ್ತು ವ್ಯಕ್ತಿತ್ವ ಒಂದೇ ಆಗಿರುತ್ತವೆ, ಆದರೆ ಅವುಗಳ ಅರ್ಥಗಳು ಸಂದರ್ಭಕ್ಕೆ ತಕ್ಕಂತೆ ಬದಲಾಗುತ್ತವೆ. ಯಾರು ನಮ್ಮನ್ನು ನಿಜವಾಗಿಯೂ ಪ್ರೀತಿಸುತ್ತಾರೋ ಅವರಿಗೆ ನಾವು ಯಾವಾಗಲೂ ಸರಿಯಾಗಿ ಕಾಣುತ್ತೇವೆ. ಆದರೆ ಯಾರು ಕೇವಲ ಪ್ರದರ್ಶನ ಮಾಡುತ್ತಾರೆ ಅವರಿಗೆ ನಾವು ಯಾವಾಗಲೂ ತಪ್ಪಾಗಿಯೇ ಕಾಣುತ್ತೇವೆ. ಜೀವನವನ್ನು ಪಡೆಯುವುದು ಅದೃಷ್ಟದ ವಿಷಯ, ಸಾವನ್ನು ಎದುರಿಸುವುದು ಸಮಯದ ವಿಷಯ. ಆದರೆ ಅಂತಿಮ ಮರಣದ ನಂತರವೂ ಜನರ ಹೃದಯದಲ್ಲಿ ಜೀವಂತವಾಗಿ ಉಳಿಯುವುದು ನಮ್ಮ ಕರ್ಮಗಳ ವಿಷಯ. ಉತ್ತಮ ಕರ್ಮವೇ ನಮ್ಮ ಶಾಶ್ವತ ಆಸ್ತಿ. ಇತರರ ನೆರಳಿನಲ್ಲಿ ನಿಂತು ನೀವು ನಿಮ್ಮದೇ ಆದ ನೆರಳನ್ನು ಕಳೆದುಕೊಳ್ಳುತ್ತೀರಿ. ನಿಮ್ಮದೇ ಆದ ನೆರಳನ್ನು ಸೃಷ್ಟಿಸಲು ನೀವೇ ಬಿಸಿಲಿನಲ್ಲಿ ನಿಲ್ಲಬೇಕು, ಅಂದರೆ ಕಷ್ಟಪಟ್ಟು ಶ್ರಮಿಸಬೇಕು. ನಿಮ್ಮ ಮನಸ್ಸು ಅಶಾಂತವಾಗಿರಲು ಕಾರಣವೇನೆಂದರೆ ಯಾವುದು ಅನಗತ್ಯವೋ ನೀವು ಅದರ ಹಿಂದೆಯೇ ಬಿದ್ದಿದ್ದೀರಿ. ಅನಗತ್ಯ ಚಿಂತೆಗಳಿಂದ ದೂರವಿರಿ. ಜೀವನವು ಕೊಳಲಿನಂತೆ ಇರುತ್ತದೆ. ಅದರಲ್ಲಿ ಅಡೆತಡೆಗಳ ರೂಪದಲ್ಲಿ ಎಷ್ಟೇ ರಂಧ್ರಗಳಿರಲಿ, ಯಾರು ಅದನ್ನು ಸರಿಯಾಗಿ ನುಡಿಸಲು ಕಲಿಯುತ್ತಾರೋ ಅವರು ಜೀವನವನ್ನು ಸರಿಯಾಗಿ ಬದುಕಲು ಕಲಿತಂತೆ. ಪ್ರತಿ ಸವಾಲನ್ನು ಅವಕಾಶವೆಂದು ಪರಿಗಣಿಸಿ. ಒಮ್ಮೆ ನಂಬಿಕೆ ಮುರಿದು ಹೋದ ನಂತರ ಸಂಬಂಧಗಳಲ್ಲಿ ಮಾತುಕತೆ ಇರುತ್ತದೆ. ಆದರೆ ಆ ಸಂಬಂಧಗಳಲ್ಲಿ ಮೊದಲಿನ ಆ ಮಾತು, ಆ ಆತ್ಮೀಯತೆ ಇರುವುದಿಲ್ಲ. ಸುಳ್ಳು ಹೇಳಿ ನಾವು ಸಹ ನದಿಯನ್ನು ದಾಟಬಹುದಿತ್ತು, ಆದರೆ ಸತ್ಯವನ್ನು ಮಾತನಾಡುವ ನಮ್ಮ ಅಭ್ಯಾಸವೇ ನಮ್ಮನ್ನು ಮುಳುಗಿಸಿಬಿಟ್ಟಿತು. ಇದರರ್ಥ ಸತ್ಯವು ನೋವನ್ನು ನೀಡಿದರೂ ನಾವು ಸತ್ಯದ ಮಾರ್ಗದಲ್ಲಿ ನಿಲ್ಲಬೇಕು. ಆಕಾಶಕ್ಕೆ ಮಣ್ಣನ್ನು ಎಸೆದರೆ ಅದು ನಮ್ಮ ಮುಖದ ಮೇಲೆ ಬೀಳುತ್ತದೆ. ಅದೇ ರೀತಿಯಲ್ಲಿ ಮೂರ್ಖ ಜನರು ಒಳ್ಳೆಯ ಜನರೊಂದಿಗೆ ಕೆಟ್ಟದ್ದನ್ನು ಮಾಡಲು ಪ್ರಯತ್ನಿಸಿದಾಗ ಅವರ ಸ್ವಂತದ್ದೇ ಕೆಟ್ಟದಾಗುತ್ತದೆ. ಅವರೇ ಸ್ವತಃ ನಷ್ಟವನ್ನು ಅನುಭವಿಸುತ್ತಾರೆ. ಭಾವನಾತ್ಮಕ ಜಗತ್ತು ಮತ್ತು ಪರಿಪಕ್ವತೆ. ಗಾಜಿನಂತೆ ಶುದ್ಧವಾಗಿರುವ ಹೃದಯಗಳು ಯಾವಾಗಲೂ ಒಡೆಯಲ್ಪಡುತ್ತವೆ. ಭಾವನಾತ್ಮಕ ಜನರು ಈ ಕಪಟ ಜಗತ್ತಿನಲ್ಲಿ ಹೆಚ್ಚು ನೋವನ್ನು ಅನುಭವಿಸುತ್ತಾರೆ. ಭಾವನಾತ್ಮಕ ಜನರಿಗೆ ಮೋಸದ ಸಂಬಂಧಗಳನ್ನು ಜೋಡಿಸಲು ಸಾಧ್ಯವಾಗುವುದಿಲ್ಲ. ಎಲ್ಲಿ ಮರ ಮತ್ತು ನೀರು ಜೊತೆಯಾಗಿರುತ್ತವೆಯೋ ಅಲ್ಲಿ ಹಸಿರುತನವು ತಾನಾಗಿಯೇ ಬರುತ್ತದೆ. ಅದೇ ರೀತಿಯಲ್ಲಿ ಜೀವನವೂ ಸಹ. ಎಲ್ಲಿ ಮನಸ್ಸಿನ ಸರಳತೆ ಮತ್ತು ಕುಟುಂಬದ ಸಂಸ್ಕಾರಗಳು ಇರುತ್ತವೆಯೋ ಅಲ್ಲಿ ಜೀವನದಲ್ಲಿ ಹಸಿರುತನ ಮತ್ತು ಸಂತೋಷ ಖಚಿತವಾಗಿ ಬರುತ್ತದೆ.
ಯಾರನ್ನಾದರೂ ನೀವು ತಪ್ಪು ಎಂದು ತಿಳಿದುಕೊಳ್ಳುವ ಮೊದಲು ಅವರ ಪರಿಸ್ಥಿತಿಗಳನ್ನು ಅರ್ಥಮಾಡಿಕೊಳ್ಳಲು ಒಮ್ಮೆ ಪ್ರಯತ್ನಿಸಿ. ಪ್ರತಿಯೊಬ್ಬರ ಸ್ಥಿತಿಗತಿಯನ್ನು ತಿಳಿದು ನಿರ್ಣಯ ತೆಗೆದುಕೊಳ್ಳಿ. ತನ್ನನ್ನು ತಾನು ಬದಲಾಯಿಸಿಕೊಳ್ಳಲು ಯಾರು ಬಯಸುತ್ತಾರೆ? ಯಾರಾದರೂ ದ್ವೇಷದಿಂದ ಅಥವಾ ಯಾರಾದರೂ ಪ್ರೀತಿಯಿಂದ ಬದಲಾಗುತ್ತಾರೆ. ಬದಲಾವಣೆಗೆ ಹೊರಗಿನ ಪ್ರಭಾವ ಅಗತ್ಯ. ಪರಿಪಕ್ವತೆ ಅಥವಾ ಹಣ್ಣಾದ ಹಣ್ಣಿಗೆ 3 ಗುರುತುಗಳಿವೆ. ಮೊದಲನೆಯದು, ಅದು ಮೃದುವಾಗಿರುತ್ತದೆ. ಎರಡನೆಯದು, ಅದು ಸಿಹಿಯಾಗಿರುತ್ತದೆ. ಮೂರನೆಯದು, ಅದರ ಬಣ್ಣ ಬದಲಾಗಿರುತ್ತದೆ. ಅದೇ ರೀತಿಯಲ್ಲಿ ಒಳ್ಳೆಯ ಮತ್ತು ಪರಿಪಕ್ವ ವ್ಯಕ್ತಿಗೂ 3 ಗುರುತುಗಳಿವೆ. ಮೊದಲನೆಯದು, ಅವರಲ್ಲಿ ನಮ್ರತೆ ಇರುತ್ತದೆ. ಎರಡನೆಯದು, ಅವರ ಮಾತಿನಲ್ಲಿ ಮಾಧುರ್ಯ ಇರುತ್ತದೆ. ಮತ್ತು ಮೂರನೆಯದು, ಅವರ ಮುಖದಲ್ಲಿ ಆತ್ಮವಿಶ್ವಾಸದ ಮತ್ತು ಶಾಂತಿಯ ಬಣ ಇರುತ್ತದೆ. ಅತ್ಯಂತ ದೊಡ್ಡ ದಾನಿ ಎಂದರೆ ಕಂಜೂಸ ವ್ಯಕ್ತಿ. ಏಕೆಂದರೆ ಅವರು ತಮ್ಮ ಸಂಪತ್ತನ್ನೆಲ್ಲ ಇತರರಿಗಾಗಿ ಬಿಟ್ಟು ಹೋಗುತ್ತಾರೆ. ಅಂದರೆ ಹಣವನ್ನು ಉಳಿಸಿಟ್ಟವರು ಕೊನೆಗೆ ಅದನ್ನು ಈ ಜಗತ್ತಿನಲ್ಲಿಯೇ ಬಿಟ್ಟು ಹೋಗಬೇಕಾಗುತ್ತದೆ. ಗರ್ವದಲ್ಲಿ ಇರಬೇಡಿ, ಏಕೆಂದರೆ ಸ್ವರ್ಗದಿಂದ ನೆಲಕ್ಕೆ ಬರಲು ಹೆಚ್ಚು ಸಮಯ ಬೇಕಾಗಿಲ್ಲ. ಅದೃಷ್ಟದಲ್ಲಿ ಕೆಲವು ಸಂಬಂಧಗಳು ಅಪೂರ್ಣವಾಗಿಯೇ ಬರೆಯಲ್ಪಟ್ಟಿರುತ್ತವೆ, ಆದರೆ ಆ ನೆನಪುಗಳು ಬಹಳ ಸುಂದರವಾಗಿರುತ್ತವೆ. ಯಾರು ನಿಮ್ಮನ್ನು ನಿರ್ಲಕ್ಷಿಸುತ್ತಾರೋ ನೀವು ಅವರನ್ನು ಗುರುತಿಸಲು ನಿರಾಕರಿಸಿ. ಸಂಬಂಧಗಳಲ್ಲಿ ಕೇವಲ ಪ್ರಸ್ತಾಪದಿಂದಲ್ಲ, ಆದರೆ ಕಾಳಜಿಯಿಂದ ಮಾತ್ರ ಯಾರು ನಿಮ್ಮವರು ಎಂದು ತಿಳಿಯುತ್ತದೆ. ಶ್ರಮ, ವಿವೇಕ ಮತ್ತು ಮುನ್ನಡೆಯುವ ಛಲ. ನೀವು ಒಬ್ಬರೇ ದುಡಿಯುತ್ತೀರಿ ಮತ್ತು ಇಡೀ ಮನೆಯು ತಿನ್ನುತ್ತಿದೆ ಎಂದಾದರೆ ಅಹಂಕಾರ ಪಡಬೇಡಿ. ಈ ಉತ್ತಮ ಕೆಲಸಕ್ಕಾಗಿ ದೇವರು ನಿಮ್ಮನ್ನು ಆರಿಸಿದ್ದಾನೆ ಎಂದು ಆ ದೇವರಿಗೆ ಧನ್ಯವಾದಗಳನ್ನು ಹೇಳಿ. ವ್ಯಕ್ತಿಯ ವ್ಯಕ್ತಿತ್ವವು ಯಾವಾಗ ಹೊರಹೊಮ್ಮುತ್ತದೆ ಎಂದರೆ ಅವರು ತಮ್ಮವರಿಂದಲೇ ಎಡರು ತೊಡರುಗಳನ್ನು ಎದುರಿಸಿದಾಗ. ಇದು ಕಠೋರವಾದರೂ ಸತ್ಯ. ಧೈರ್ಯವನ್ನು ಕಳೆದುಕೊಳ್ಳಬೇಡಿ. ನೀವು ಇನ್ನೂ ಬಹಳ ಮುಂದೆ ಹೋಗಬೇಕಾಗಿದೆ. ನಿಮಗೆ ಸಾಧ್ಯವಿಲ್ಲ ಎಂದು ಯಾರು ಹೇಳಿದ್ದರೋ ಅವರಿಗೂ ಸಹ ಸಾಧಿಸಿ ತೋರಿಸಬೇಕಾಗಿದೆ. ಸಂಬಂಧಗಳ ಮೌಲ್ಯವನ್ನು ಸಮಯವಿರುವಾಗಲೇ ಮಾಡಿ. ಇಲ್ಲದಿದ್ದರೆ ನಂತರ ಒಣಗಿದ ಮರಕ್ಕೆ ನೀರುಣಿಸಿ ಹಸಿರನ್ನು ನಿರೀಕ್ಷಿಸುವುದು ವ್ಯರ್ಥ. ಯಾರ ಮೇಲೂ ಹೆಚ್ಚು ಕೋಪಗೊಳ್ಳಬಾರದು ಎಂಬುದು ನಿಜ. ಆದರೆ ಎದುರಿನ ವ್ಯಕ್ತಿಗೆ ನಮ್ಮ ಅಗತ್ಯವೇ ಇಲ್ಲದಿದ್ದಾಗ ಬಲವಂತದ ಸಂಬಂಧಗಳನ್ನು ಇಟ್ಟುಕೊಳ್ಳುವುದರಿಂದ ಯಾವುದೇ ಪ್ರಯೋಜನವಿಲ್ಲ. ಪ್ರತಿಯೊಬ್ಬರ ಜೀವನದಲ್ಲಿಯೂ ಸಮಸ್ಯೆಗಳಿವೆ. ಆದರೆ ಮನುಷ್ಯನು ಕೇವಲ ತನ್ನದೇ ಆದ ಸಮಸ್ಯೆಗಳನ್ನು ದೊಡ್ಡದು ಮತ್ತು ಅತಿ ದೊಡ್ಡದು ಎಂದು ಭಾವಿಸುತ್ತಾನೆ. ಇದು ಕೇವಲ ಮಾನಸಿಕ ಭ್ರಮೆ. ಕೇವಲ ಮೋಸ ಮಾಡುವುದಷ್ಟೇ ಮೋಸವಲ್ಲ. ಯಾರೊಂದಿಗಾದರೂ ಆತ್ಮೀಯತೆಯ ನಾಟಕ ಮಾಡುವುದು ಅದಕ್ಕಿಂತ ದೊಡ್ಡ ಮೋಸ. ನಟ ಮಾಡುವುದನ್ನು ಬಿಟ್ಟುಬಿಡಿ. ವಿವೇಕ, ಕ್ಷಮೆ ಮತ್ತು ಆಂತರಿಕ ನಿಯಂತ್ರಣ. ನಿಮ್ಮ ಬಗ್ಗೆ ಯಾರು ಕೆಟ್ಟದಾಗಿ ಮಾತನಾಡುತ್ತಾರೋ ಅವರನ್ನು ಮಾತನಾಡಲು ಬಿಡಿ. ಅಂತಹ ಸಣ್ಣ ಪುಟ್ಟ ನಡತೆಗಳನ್ನು ಸಣ್ಣ ಜನರು ಮಾತ್ರ ಮಾಡುತ್ತಾರೆ. ನಿಮ್ಮ ತಪ್ಪುಗಳನ್ನು ನನ್ನ ಬಳಿಯೇ ಹೇಳಿ, ಇತರರ ಬಳಿ ಹೇಳಬೇಡಿ. ಏಕೆಂದರೆ ಸುಧಾರಣೆ ಮಾಡಿಕೊಳ್ಳಬೇಕಾದವನು ನಾನು, ಬೇರೆಯವರಲ್ಲ. ಮುರಿದು ಹೋದ ವಸ್ತುಗಳು ಯಾವಾಗಲೂ ನೋವನ್ನು ಕೊಡುತ್ತವೆ. ಉದಾಹರಣೆಗೆ ಹೃದಯ, ನಿದ್ರೆ, ನಂಬಿಕೆ ಮತ್ತು ಎಲ್ಲಕ್ಕಿಂತ ಹೆಚ್ಚಾಗಿ ನಿರೀಕ್ಷೆಗಳು. ಕೆಲವು ಮಾತುಗಳು ಮುಳ್ಳುಗಳಿಗಿಂತಲೂ ಹೆಚ್ಚು ಚುಚ್ಚುತ್ತವೆ. ಮುಳ್ಳುಗಳಿಂದ ಆದ ಗಾಯ ಕೆಲವು ದಿನಗಳಲ್ಲಿ ವಾಸಿಯಾಗುತ್ತದೆ, ಆದರೆ ಹೃದಯಕ್ಕೆ ತಗುಲಿದ ಮಾತು ಜೀವನವಿಡೀ ನೆನಪಿನಲ್ಲಿ ಉಳಿಯುತ್ತದೆ. ಆದುದರಿಂದ ಮಾತುಗಳ ಬಳಕೆ ಬಹಳ ಎಚ್ಚರಿಕೆಯಿಂದ ಇರಬೇಕು. ಇದು ಕೇವಲ ಆಲೋಚನೆಯ ವ್ಯತ್ಯಾಸ. ಇಲ್ಲದಿದ್ದರೆ ಸಮಸ್ಯೆಗಳು ನಿಮ್ಮನ್ನು ದುರ್ಬಲಗೊಳಿಸುವುದಿಲ್ಲ, ಬದಲಿಗೆ ಬಲಶಾಲಿಯನ್ನಾಗಿ ಮಾಡುತ್ತವೆ. ಪ್ರಾರ್ಥನೆಯನ್ನು ಹೀಗೆ ಮಾಡಿ, ಎಲ್ಲವೂ ದೇವರಿಂದಲೇ ನಿರ್ಧರಿತವಾಗುತ್ತದೆ ಎಂದು. ಮತ್ತು ಪ್ರಯತ್ನವನ್ನು ಹೀಗೆ ಮಾಡಿ, ಎಲ್ಲವೂ ನಿಮ್ಮ ಮೇಲೆಯೇ ಅವಲಂಬಿತವಾಗಿದೆ ಎಂದು. ಇಲ್ಲಿ ಕರ್ಮ ಮತ್ತು ಭಕ್ತಿಯ ಸಮನ್ವಯ ಅಗತ್ಯ. ನೀವು ಒಬ್ಬರೇ ಇದ್ದಾಗ ನಿಮ್ಮ ಆಲೋಚನೆಗಳನ್ನು ನಿಯಂತ್ರಣದಲ್ಲಿಡಿ, ಮತ್ತು ನೀವು ಎಲ್ಲರೊಂದಿಗೆ ಇದ್ದಾಗ ನಿಮ್ಮ ನಾಲಿಗೆಯನ್ನು ನಿಯಂತ್ರಣದಲ್ಲಿಡಿ. ಸಂಬಂಧಗಳ ಸಲಹೆಯು ಭಾವನೆಗಳಿಂದ ಬಂದಿದ್ದರೆ ಅವು ಮುರಿಯುವುದು ಕಷ್ಟ. ಒಂದು ವೇಳೆ ಅವು ಸ್ವಾರ್ಥದಿಂದ ಬಂದಿದ್ದರೆ ಅವು ಉಳಿಯುವುದು ಕಷ್ಟ. ಕೋಪದಲ್ಲಿ ಎಂದಿಗೂ ತಪ್ಪಾಗಿ ಮಾತನಾಡಬೇಡಿ, ಏಕೆಂದರೆ ಮನಸ್ಥಿತಿ ಸರಿಹೋಗಬಹುದು, ಆದರೆ ಆಡಿದ ಮಾತುಗಳು ಹಿಂದಕ್ಕೆ ಬರುವುದಿಲ್ಲ. ಜೀವನ ಪಾಠ ಮತ್ತು ನಡತೆಯ ಮೌಲ್ಯ. ಪರಿಸ್ಥಿತಿಗಳು ನಿಮ್ಮನ್ನು ಎಷ್ಟೇ ಒಡೆಯುತ್ತವೆಯೋ ಅದಕ್ಕಿಂತಲೂ ಹೆಚ್ಚಾಗಿ ಅವು ನಿಮ್ಮನ್ನು ಬಲಶಾಲಿಯನ್ನಾಗಿ ಮಾಡುತ್ತವೆ. ನೋವು ಮತ್ತು ಸಂಕಷ್ಟಗಳೇ ನಮ್ಮ ನಿಜವಾದ ಶಿಕ್ಷಕರು. ಜೀವನದಲ್ಲಿ ಹೆಚ್ಚು ಸಂಬಂಧಗಳು ಮುಖ್ಯವಲ್ಲ, ಆದರೆ ಇರುವ ಸಂಬಂಧಗಳಲ್ಲಿ ಜೀವಂತಿಕೆ ಇರಬೇಕು. ಜೀವನದ ಪ್ರತಿ ಬೆಳಗ್ಗೆ ಕೆಲವು ಷರತ್ತುಗಳನ್ನು ತರುತ್ತದೆ, ಮತ್ತು ಜೀವನದ ಪ್ರತಿ ಸಂಜೆ ಕೆಲವು ಅನುಭವಗಳನ್ನು ಕೊಟ್ಟು ಹೋಗುತ್ತದೆ. ಪ್ರತಿಯೊಂದು ಕ್ಷಣವೂ ಒಂದು ಪಾಠ. ತಪ್ಪು ಜೀವನದ ಒಂದು ಪುಟ ಇದ್ದಂತೆ, ಆದರೆ ಸಂಬಂಧವು ಇಡೀ ಪುಸ್ತಕ ಇದ್ದಂತೆ. ಅಗತ್ಯವಿದ್ದರೆ ತಪ್ಪಿನ ಒಂದು ಪುಟವನ್ನು ಹರಿದು ಹಾಕಿ, ಆದರೆ ಕೇವಲ ಒಂದು ಪುಟಕ್ಕಾಗಿ ಇಡೀ ಪುಸ್ತಕವನ್ನು ಕಳೆದುಕೊಳ್ಳಬೇಡಿ. ಕಿರಣವು ಸೂರ್ಯನದ್ದೇ ಆಗಲಿ ಅಥವಾ ಆಶಾವಾದದ್ದೇ ಆಗಲಿ, ಅದು ಜೀವನದ ಎಲ್ಲಾ ಕತ್ತಲೆಯನ್ನು ನಾಶಪಡಿಸುತ್ತದೆ. ಸರಿಯಾದ ನಿರ್ಧಾರವನ್ನು ತೆಗೆದುಕೊಳ್ಳುವುದು ಸಾಮರ್ಥ್ಯವಲ್ಲ, ಆ ನಿರ್ಧಾರವನ್ನು ತೆಗೆದುಕೊಂಡು ಅದನ್ನು ಸರಿಯೆಂದು ಸಾಬೀತುಪಡಿಸುವುದು ನಿಜವಾದ ಸಾಮರ್ಥ್ಯ. ಕುದಿಯುವ ನೀರಿನಲ್ಲಿ ಎಂದಿಗೂ ನಿಮ್ಮ ಪ್ರತಿಬಿಂಬ ಕಾಣಿಸುವುದಿಲ್ಲ. ಅದೇ ರೀತಿಯಲ್ಲಿ ತೊಂದರೆಗೊಳಗಾದ ಮನಸ್ಸಿನಲ್ಲಿ ಪರಿಹಾರಗಳು ಸಹ ಕಾಣಿಸುವುದಿಲ್ಲ. ಶಾಂತವಾಗಿ ಕುಳಿತು ನೋಡಿ, ಆಗ ಮಾತ್ರ ಸಮಸ್ಯೆಗಳಿಗೆ ಪರಿಹಾರ ಸಿಗುತ್ತದೆ. ಸಂಸಾರದಲ್ಲಿ ಯಾವುದೇ ಮನುಷ್ಯನು ಸರ್ವಗುಣ ಸಂಪನ್ನನಾಗಿರುವುದಿಲ್ಲ. ಆದುದರಿಂದ ಕೆಲವು ನ್ಯೂನತೆಗಳನ್ನು ನಿರ್ಲಕ್ಷಿಸಿ ಸಂಬಂಧಗಳನ್ನು ಮುಂದುವರಿಸಿ. ಸಂಬಂಧಗಳ ಮೌಲ್ಯವನ್ನು ಸಹ ಹಣದಂತೆಯೇ ಮಾಡಬೇಕು.
ಏಕೆಂದರೆ ಎರಡನ್ನೂ ಗಳಿಸುವುದು ಕಷ್ಟ, ಆದರೆ ಕಳೆದುಕೊಳ್ಳುವುದು ಸುಲಭ. ಸಮಯದ ಜೊತೆ ನಡೆಯುವುದು ಅಗತ್ಯವಿಲ್ಲ. ನೀವು ಸತ್ಯದ ಜೊತೆ ನಡೆಯಿರಿ. ಒಂದು ದಿನ ಸಮಯವು ನಿಮ್ಮೊಂದಿಗೆ ನಡೆಯುತ್ತದೆ. ಸತ್ಯದ ಮಾರ್ಗವೇ ಶಾಶ್ವತ. ಯಾರು ತಮ್ಮ ಭಾವನೆಗಳನ್ನು ಮರೆಮಾಚುತ್ತಾರೋ ಅವರು ಹೆಚ್ಚಾಗಿ ಕಾಳಜಿ ವಹಿಸುವವರಾಗಿರುತ್ತಾರೆ, ಏಕೆಂದರೆ ಅವರು ತಮ್ಮ ನೋವನ್ನು ಹೊರಗಡಹಲು ಬಯಸುವುದಿಲ್ಲ. ಓದಿ, ಬರೆಯಿರಿ, ಹೋರಾಡಿ, ನಕ್ಕು, ಅಳಲಿ, ಏನೇ ಬೇಕಾದರೂ ಮಾಡಿ. ಆದರೆ ನೀವು ಕಂಡ ಕನಸನ್ನು ಹೇಗಾದರೂ ಮಾಡಿ ಪೂರ್ಣಗೊಳಿಸಿ. ಛಲದಿಂದ ಸಾಗಬೇಕು. ಈ ಯುಗದಲ್ಲಿ ನೀವು ಒಳಗಿನಿಂದ ಮುರಿದು ಹೋಗಿದ್ದೀರಿ ಎಂದು ಯಾರಿಗೂ ತಿಳಿಯಲು ಬಿಡಬೇಡಿ, ಏಕೆಂದರೆ ಜನರು ಮುರಿದುಹೋದ ಮನೆಯ ಇಟ್ಟಿಗೆಗಳನ್ನು ಸಹ ಕಿತ್ತುಕೊಂಡು ಹೋಗುತ್ತಾರೆ. ಬದುಕಿನ ನಡಿಗೆಯನ್ನು ನಿಜವಾಗಿ ಅರ್ಥಮಾಡಿಕೊಂಡವನು ಪ್ರಯಾಣದಲ್ಲಿರುವ ಧೂಳನ್ನು ಸಹ ಗುಲಾಲ್ ಎಂದು ತಿಳಿಯುತ್ತಾನೆ, ಆದರೆ ಕಷ್ಟಗಳನ್ನು ಸಹ ಸಂತೋಷದಿಂದ ಸ್ವೀಕರಿಸುತ್ತಾನೆ. ನಿಷ್ಠೆ ಮತ್ತು ನಂಬಿಕೆ. ಹೃದಯದಿಂದ ಪ್ರಾಮಾಣಿಕರಾದ ಜನರು ಜೀವನದಲ್ಲಿ ಒಬ್ಬಂಟಿಯಾಗಿ ಉಳಿಯಬಹುದು, ಆದರೆ ಅಂತಹ ಜನರ ಜೊತೆಯಲ್ಲಿ ದೇವರು ಖಂಡಿತವಾಗಿಯೂ ಇರುತ್ತಾನೆ. ದಾರಿಯ ಬಾಗಿಲುಗಳು ಎಂದಿಗೂ ಮುಚ್ಚುವುದಿಲ್ಲ. ಹೆಚ್ಚಾಗಿ ಜನರು ಧೈರ್ಯವನ್ನು ಕಳೆದುಕೊಳ್ಳುತ್ತಾರೆ. ಯಾರು ತಮ್ಮ ಉದ್ದೇಶಗಳನ್ನು ಬೆವರಿನ ಶಾಯಿಯಿಂದ ಬರೆಯುತ್ತಾರೋ ಅವರ ಅದೃಷ್ಟದ ಪುಟಗಳು ತಿರುಗಲು ಎಂದಿಗೂ ತಡವಾಗುವುದಿಲ್ಲ. ಶ್ರಮಕ್ಕೆ ಯಾವಾಗಲೂ ಪ್ರತಿಫಲವಿದೆ. ನಾವು ಹಣವನ್ನು ಗಳಿಸಿದಾಗ ಮನೆಗೆ ವಸ್ತುಗಳು ಬರುತ್ತವೆ, ಆದರೆ ನಾವು ಯಾರೊಬ್ಬರ ಆಶೀರ್ವಾದವನ್ನು ಗಳಿಸಿದಾಗ ಹಣದ ಜೊತೆಗೆ ಆರೋಗ್ಯ ಮತ್ತು ಪ್ರೀತಿಯೂ ಸಹ ಬರುತ್ತದೆ. ಸಹನೆ ಮತ್ತು ಸತ್ಯ ಇವೆರಡೂ ಅಂತಹ ಸವಾರಿಗಳು. ಅವು ಎಂದಿಗೂ ತಮ್ಮ ಸವಾರನನ್ನು ಕೆಳಗೆ ಬೀಳಲು ಬಿಡುವುದಿಲ್ಲ. ಯಾರ ಕಾಲಡಿಯಲ್ಲಿಯೂ ಅಲ್ಲ, ಯಾರ ಕಣ್ಣಿನಲ್ಲಿಯೂ ಅಲ್ಲ. ಜೀವನದ ಗಳಿಕೆಯನ್ನು ಸಂಪತ್ತಿನಿಂದ ಅಳೆಯಲಾಗುವುದಿಲ್ಲ. ಅಂತಿಮ ಯಾತ್ರೆಯಲ್ಲಿ ಸೇರುವ ಜನರ ಸಂಖ್ಯೆಯು ನಿಮ್ಮ ಗಳಿಕೆ ಹೇಗಿತ್ತು ಎಂಬುದನ್ನು ಹೇಳುತ್ತದೆ. ಯಾರು ಸುಳ್ಳಿನಲ್ಲಿ ಬದುಕಲು ಒಗ್ಗಿಕೊಂಡಿರುತ್ತಾರೋ ಅವರಿಗೆ ಮಾತ್ರ ಸತ್ಯವು ಕಹಿಯಾಗಿರುತ್ತದೆ. ಜೀವನದಲ್ಲಿ ಗೆಲ್ಲಲು ಹಠ ಇರಬೇಕು. ಸೋಲಲು ಹೆದರಿಕೆ ಸಾಕಷ್ಟಿದೆ. ನಾವು ಯಾರಿಗೆ ಒಳ್ಳೆಯದನ್ನು ಮಾಡುತ್ತಿರುತ್ತೇವೋ ಆಗ ನಮಗೂ ಸಹ ಏನಾದರೂ ಒಳ್ಳೆಯದು ನಡೆಯುತ್ತಿರುತ್ತದೆ ಎಂಬುದರ ಮೇಲೆ ವಿಶ್ವಾಸವಿಡಿ. ಸಹನೆಯ ಮಿತಿ ಮತ್ತು ಸ್ವಭಾವದ ಮಹತ್ವ. ಯಾವುದೇ ವ್ಯಕ್ತಿಯ ಸಹಿಷ್ಣುತೆಯು ಎಳೆದ ದಾರದಂತೆ ಇರುತ್ತದೆ. ಒಂದು ಮಿತಿಗಿಂತ ಹೆಚ್ಚು ಎಳೆದರೆ ಅದು ಮುರಿಯುವುದು ಖಚಿತ. ಯಾರ ಸ್ವಭಾವವು ಯಾವಾಗಲೂ ಬದಲಾಗುವುದೋ ಅವರು ಎಂದಿಗೂ ಯಾರಿಗೂ ಸ್ವಂತವಾಗಲು ಸಾಧ್ಯವಿಲ್ಲ. ಅದು ಸಮಯವಾಗಿರಬಹುದು ಅಥವಾ ಮನುಷ್ಯನೇ ಆಗಿರಬಹುದು. ನಿಮ್ಮ ಕರ್ಮಗಳನ್ನು ಬಹಳ ಜಾಗರೂಕತೆಯಿಂದ ಮಾಡಿ, ಏಕೆಂದರೆ ಯಾವ ಪ್ರಾರ್ಥನೆಯೂ ವ್ಯರ್ಥವಾಗುವುದಿಲ್ಲ ಮತ್ತು ಯಾರ ಶಾಪವೂ ಸಹ ಸುಲಭವಾಗಿ ನಿಮ್ಮನ್ನು ಬಿಡುವುದಿಲ್ಲ. ಜನರ ನಿಂದನೆಯಿಂದ ತೊಂದರೆಗೊಳಗಾಗಿ ನಿಮ್ಮ ಮಾರ್ಗವನ್ನು ಬದಲಾಯಿಸಬೇಡಿ, ಏಕೆಂದರೆ ಯಶಸ್ಸು ಕೇವಲ ಕರ್ಮದಿಂದಲ್ಲ, ಧೈರ್ಯದಿಂದ ಸಿಗುತ್ತದೆ. ಜೀವನದಲ್ಲಿ ನಿಮ್ಮನ್ನು ತಡೆಯುವ ಮತ್ತು ಬುದ್ಧಿ ಹೇಳುವ ಯಾರಾದರೂ ಇರಬೇಕು. ಅವರ ಉಪಸ್ಥಿತಿಯನ್ನು ಗೌರವಿಸಿ, ಏಕೆಂದರೆ ಮಾಲಿಯಿಲ್ಲದ ತೋಟಗಳು ಬೇಗನೆ ಹಾಳಾಗಿ ಹೋಗುತ್ತವೆ. ಸಮಯ ಮತ್ತು ಸ್ಥಿತಿಗಳು ಯಾವಾಗ ಬೇಕಾದರೂ ಬದಲಾಗಬಹುದು. ಹಾಗಾಗಿ ಯಾರನ್ನೂ ಅವಮಾನಿಸಬೇಡಿ ಮತ್ತು ಯಾರನ್ನೂ ದುರ್ಬಲರೆಂದು ತಿಳಿಯಬೇಡಿ. ನೀವು ಶಕ್ತಿಶಾಲಿಯಾಗಿರಬಹುದು, ಆದರೆ ಸಮಯವು ಎಲ್ಲಕ್ಕಿಂತ ಹೆಚ್ಚು ಶಕ್ತಿಶಾಲಿ. ಸಂಬಂಧಗಳನ್ನು ಉಳಿಸಿಕೊಳ್ಳಲು ಬುದ್ಧಿಯ ಅಗತ್ಯವಿಲ್ಲ, ಹೃದಯದ ಶುದ್ಧತೆ ಬೇಕು. ಸತ್ಯ ಮತ್ತು ಆಶಾವಾದದ ದಾರಿ. ಸತ್ಯ ಹೇಳಿ, ಸ್ಪಷ್ಟವಾಗಿ ಹೇಳಿ, ಮುಖಾಮುಖಿಯಾಗಿ ಹೇಳಿ. ಯಾರು ನಿಮ್ಮವರಾಗಿರುತ್ತಾರೋ ಅವರು ಅರ್ಥಮಾಡಿಕೊಳ್ಳುತ್ತಾರೆ. ಯಾರು ಪರಕೀಯರೋ ಅವರು ನಿಮ್ಮನ್ನು ಬಿಟ್ಟು ಹೋಗುತ್ತಾರೆ. ಕಣ್ಣುಗಳು ಕೇವಲ ದೃಷ್ಟಿಯನ್ನು ನೀಡುವುದಿಲ್ಲ, ಆದರೆ ನಾವು ಯಾವಾಗ ಯಾರಲ್ಲಿ ಏನನ್ನು ನೋಡುತ್ತೇವೆ ಎಂಬುದು ನಮ್ಮ ಭಾವನೆಗಳ ಮೇಲೆ ಅವಲಂಬಿತವಾಗಿರುತ್ತದೆ. ಯಾವುದೇ ಸಂಬಂಧವು ನಮ್ಮ ಸ್ವಂತ ಇಚ್ಛೆಯಿಂದ ಮಾತ್ರ ಸೇರುವುದಿಲ್ಲ, ಏಕೆಂದರೆ ನೀವು ಯಾವಾಗ ಎಲ್ಲಿ ಯಾರನ್ನು ಭೇಟಿಯಾಗಬೇಕು ಎಂಬುದನ್ನು ಕೇವಲ ದೇವರು ಮಾತ್ರ ನಿರ್ಧರಿಸುತ್ತಾನೆ. ಗೌರವ ಮತ್ತು ಸ್ವಾಭಿಮಾನದ ಈ ಹೋರಾಟದಲ್ಲಿ ನೀವು ಒಂಟಿಯಾಗಿ ಉಳಿದರೂ ಪರವಾಗಿಲ್ಲ, ಉಳಿದುಬಿಡಿ. ಆದರೆ ಯಾರ ಮುಂದೆಯೂ ನಿಮ್ಮನ್ನು ಮುರಿಯಲು ಬಿಡಬೇಡಿ. ನೀವು ನಿಮ್ಮನ್ನು ನೀವೇ ಎದುರಿಸಿದಾಗ ಮಾತ್ರ ನೀವು ಇತರರಿಂದ ಗೌರವವನ್ನು ಪಡೆಯಲು ಸಾಧ್ಯ. ನಿಮ್ಮ ಉದ್ದೇಶವು ಶುದ್ಧವಾಗಿದ್ದರೆ ಮತ್ತು ನಿಮ್ಮ ಗುರಿ ಸರಿಯಾಗಿದ್ದರೆ ದೇವರು ನಿಮಗೆ ಯಾವುದಾದರೂ ರೂಪದಲ್ಲಿ ಸಹಾಯ ಮಾಡುತ್ತಾನೆ ಎಂಬ ನಂಬಿಕೆ ಇರಲಿ. ಸ್ನೇಹಿತರೆ, ಎಂದಿಗೂ ನಿರಾಶರಾಗಬೇಡಿ, ಏಕೆಂದರೆ ಜೀವನವು ಅನಿರೀಕ್ಷಿತವಾಗಿ ಒಂದು ಒಳ್ಳೆಯ ತಿರುವು ತೆಗೆದುಕೊಳ್ಳಬಹುದು. ಯಾರ ಮೇಲೆಯೂ ಕಣ್ಣು ಮುಚ್ಚಿ ನಂಬಿಕೆಯನ್ನು ಇಡಬೇಡಿ, ಏಕೆಂದರೆ ಈ ಜಗತ್ತು ನಿಮ್ಮ ನಂಬಿಕೆಯನ್ನು ಶಾಶ್ವತವಾಗಿ ಉಳಿಸಿಕೊಳ್ಳುವಷ್ಟು ಒಳ್ಳೆಯದಲ್ಲ. ಆಶೀರ್ವಾದಗಳು ಎಂದಿಗೂ ನಿಮ್ಮನ್ನು ಬಿಟ್ಟು ಹೋಗುವುದಿಲ್ಲ ಮತ್ತು ಶಾಪಗಳು ಎಂದಿಗೂ ನಿಮ್ಮ ಬೆನ್ನು ಬಿಡುವುದಿಲ್ಲ. ನೀವು ಏನನ್ನು ಕೊಡುತ್ತೀರೋ ಅದೇ ನಿಮಗೆ ಮರಳಿ ಬರುತ್ತದೆ. ಅದು ಗೌರವವಾಗಿರಲಿ ಅಥವಾ ಮೋಸವಾಗಿರಲಿ. ಇದು ಕರ್ಮದ ನಿಯಮ. ನೈತಿಕತೆ ಮತ್ತು ಶಾಂತಿಯ ಮಹತ್ವ. ಎಲ್ಲವೂ ನಿಧಾನವಾಗಿ ಕೊನೆಗೊಳ್ಳುತ್ತದೆ, ಆದರೆ ಅದು ಕೊನೆಗೊಂಡಿದೆ ಎಂಬುದು ಮಾತ್ರ ಇದ್ದಕ್ಕಿದ್ದಂತೆ ತಿಳಿಯುತ್ತದೆ. ಮೌನವಾಗಿರುವುದು ಒಂದು ಸಾಧನೆ ಮತ್ತು ಯೋಚಿಸಿ ಮಾತನಾಡುವುದು ಒಂದು ಕಲೆ. ಯಾರು ಸ್ಪಷ್ಟವಾಗಿ, ಶುದ್ಧವಾಗಿ, ನೇರವಾಗಿ ಮಾತನಾಡುತ್ತಾರೋ ಅವರ ಮಾತುಗಳು ಕಠೋರವಾಗಿರಬಹುದು, ಆದರೆ ಅಂತಹ ವ್ಯಕ್ತಿಗಳು ಎಂದಿಗೂ ಯಾರಿಗೂ ಮೋಸ ಮಾಡುವುದಿಲ್ಲ. ಪೊರಕೆಯಲ್ಲಿ ಬಂಧನವಿರುವವರೆಗೂ ಅದು ಕಸವನ್ನು ಸ್ವಚ್ಛಗೊಳಿಸುತ್ತದೆ. ಬಂಧನ ಮುರಿದು ಹೋದರೆ ಪೊರಕೆಯು ತಾನೇ ಕಸವಾಗಿ ಬಿಡುತ್ತದೆ. ಆದುದರಿಂದ ಯಾವಾಗಲೂ ನಿಮ್ಮವರಿಂದ ಬಂಧಿತರಾಗಿರಿ, ಏಕೆಂದರೆ ಅನೇಕತೆಯಲ್ಲಿ ಏಕತೆ ಇರುತ್ತದೆ. ಗುರಿಯ ಅರ್ಧ ದಾರಿಯಲ್ಲೇ ಹೋಗಿ ಹಿಂದಿರುಗಬೇಡಿ,
ಏಕೆಂದರೆ ಹಿಂದಿರುಗಿದರೂ ಸಹ ನೀವು ಅರ್ಧದಾರಿಯನ್ನು ದಾಟಬೇಕಾಗುತ್ತದೆ. ಹಾಗಾಗಿ ಮುಂದೆ ಸಾಗಿ. ಸುಖದಲ್ಲಿ ಜೊತೆಯಾಗುವವರು ಸಂಬಂಧಗಳು, ಆದರೆ ದುಃಖದಲ್ಲಿ ಜೊತೆಯಾಗುವವರು ದೇವದೂತರು. ಪ್ರೀತಿಯನ್ನು ಕೇವಲ ನಿಮ್ಮ ಕೆಲಸದೊಂದಿಗೆ ಮತ್ತು ದೇವರೊಂದಿಗೆ ಮಾತ್ರ ಮಾಡಿ, ಏಕೆಂದರೆ ಇವರಿಬ್ಬರೂ ಎಂದಿಗೂ ಮೋಸ ಮಾಡುವುದಿಲ್ಲ. ಸಂಬಂಧಗಳನ್ನು ಎಂದಿಗೂ ದುರುಪಯೋಗಪಡಿಸಿಕೊಳ್ಳಬೇಡಿ, ಏಕೆಂದರೆ ಒಳ್ಳೆಯ ಜನರು ಜೀವನದಲ್ಲಿ ಮತ್ತೆ ಮತ್ತೆ ಸಿಗುವುದಿಲ್ಲ. ದುರ್ಬಲ ವ್ಯಕ್ತಿಯೊಂದಿಗಿನ ದ್ವೇಷವು ಹೆಚ್ಚು ಅಪಾಯಕಾರಿ, ಏಕೆಂದರೆ ಅವರು ಯಾವ ಸಮಯದಲ್ಲಿ ಆಕ್ರಮಣ ಮಾಡುತ್ತಾರೋ ಅದನ್ನು ನಾವು ಊಹಿಸಲು ಸಾಧ್ಯವಿಲ್ಲ. ಜೀವನವು ಆಗಾಗ್ಗೆ ಹೊಸ ಸಂಬಂಧಗಳ ಇಣುಕು ನೋಟದಿಂದ ಹಳೆಯ ಸಂಬಂಧಗಳನ್ನು ಮುರಿದುಬಿಡುತ್ತದೆ. ನಿಮ್ಮನ್ನು ನೀವೇ ಹೊಗಳಿಕೊಳ್ಳಿ, ಏಕೆಂದರೆ ನಿಮ್ಮನ್ನು ನಿಂದಿಸಲು ಇಡೀ ಜಗತ್ತು ಸಿದ್ಧವಿದೆ. ಕೋಪವು ಒಂದು ಆಸಿಡ್ ಇದ್ದಂತೆ. ಅದನ್ನು ಯಾವ ವಸ್ತುವಿನ ಮೇಲೆ ಹಾಕಲಾಗುತ್ತದೆಯೋ ಅದಕ್ಕಿಂತ ಹೆಚ್ಚು ಆ ಪಾತ್ರೆಗೆ ಹಾನಿಯನ್ನುಂಟು ಮಾಡುತ್ತದೆ. ಅಂದರೆ ಕೋಪಪಡುವವನಿಗೆ ಹೆಚ್ಚು ಹಾನಿಯಾಗುತ್ತದೆ. ಜೀವನದ ಸತ್ಯವನ್ನು ಅರ್ಥಮಾಡಿಕೊಳ್ಳುವುದು ಕಷ್ಟವೇನಲ್ಲ. ನೀವು ಯಾರನ್ನು ತಕ್ಕಡಿಯಲ್ಲಿ ತೂಗುತ್ತೀರೋ ಒಮ್ಮೆ ನೀವೇ ಆ ತಕ್ಕಡಿಯಲ್ಲಿ ಕುಳಿತು ನೋಡಿ, ಆಗ ಸತ್ಯ ತಿಳಿಯುತ್ತದೆ. ಎಲ್ಲಿ ಅಗತ್ಯವಿದೆಯೋ ಅಲ್ಲಿ ಪ್ರಜ್ವಲಿಸಿ. ಬೆಳಕಿರುವಲ್ಲಿ ದೀಪಗಳಿಗೆ ಯಾವುದೇ ಅರ್ಥವಿರುವುದಿಲ್ಲ. ಯಾರನ್ನಾದರೂ ಸೋಲಿಸುವುದು ತುಂಬಾ ಸುಲಭ, ಆದರೆ ಯಾರನ್ನಾದರೂ ಗೆಲ್ಲಿಸುವುದು ಬಹಳ ಕಷ್ಟ. ಜವಾಬ್ದಾರಿಗಳು ಮನುಷ್ಯನನ್ನು ಸಮಯಕ್ಕಿಂತ ಮುಂಚೆಯೇ ದೊಡ್ಡವನನ್ನಾಗಿ ಮಾಡುತ್ತವೆ. ಕಾಲ ಮತ್ತು ಜ್ಞಾನದ ಮಹತ್ವ. ಸಮಯವು ನಾವು ಅತಿ ಹೆಚ್ಚು ಬಯಸುವ ವಿಷಯ, ಮತ್ತು ನಾವು ಅದನ್ನು ಅತ್ಯಂತ ತಪ್ಪಾದ ರೀತಿಯಲ್ಲಿ ಬಳಸುತ್ತೇವೆ. ತ್ಯಾಗವಿಲ್ಲದೆ ಏನನ್ನೂ ಪಡೆಯಲು ಸಾಧ್ಯವಿಲ್ಲ. ಒಂದು ಉಸಿರನ್ನು ತೆಗೆದುಕೊಳ್ಳಲು ಸಹ ನಾವು ಮೊದಲಿನ ಉಸಿರನ್ನು ಬಿಡಬೇಕಾಗುತ್ತದೆ. ಪತ್ರ ಋತುವಿನಲ್ಲಿ ಕೇವಲ ಎಲೆಗಳು ಮಾತ್ರ ಉದುರುತ್ತವೆ. ಕಣ್ಣುಗಳಿಂದ ಕಣ್ಣೀರು ಬೀಳಲು ಯಾವುದೇ ಋತು ಬೇಕಿಲ್ಲ. ಯಾರಾದರೂ ಯಾರೊಂದಿಗಾದರೂ ಸಂಬಂಧವನ್ನು ಕೊನೆಗೊಳಿಸಬೇಕಾದಾಗ ಅವರು ಮೊದಲು ತಮ್ಮ ಮಾತಿನ ಮಾಧುರ್ಯವನ್ನು ಕೊನೆಗೊಳಿಸುತ್ತಾರೆ. ಕಣ್ಣುಗಳಲ್ಲಿ ಬಹಳ ನಿದ್ರೆ ಇದೆ, ಆದರೆ ನಿದ್ರಿಸಬಾರದು. ಸ್ನೇಹಿತರೆ, ಇದು ಏನನ್ನಾದರೂ ಸಾಧಿಸುವ ಸಮಯ. ಇದನ್ನು ಕಳೆದುಕೊಳ್ಳಬೇಡಿ. ಯಾವುದು ಲಭ್ಯವಿದೆಯೋ ಅದೇ ಸಾಕಷ್ಟಿದೆ. ಈ ಮಾತುಗಳಲ್ಲಿ ಅಪಾರವಾದ ಸಂತೋಷ ಅಡಗಿದೆ. ಸಂತೃಪ್ತಿಯೇ ಸುಖದ ಮೂಲ. ಜೀವನದಲ್ಲಿ ಬಿರುಗಾಳಿಯು ಬರುವುದು ಮುಖ್ಯ. ಆಗ ಮಾತ್ರ ಯಾರು ನಿಮ್ಮ ಕೈಯನ್ನು ಬಿಟ್ಟು ಓಡುತ್ತಾರೆ ಮತ್ತು ಯಾರು ಕೈ ಹಿಡಿದು ನಿಲ್ಲುತ್ತಾರೆ ಎಂಬುದು ತಿಳಿಯುತ್ತದೆ. ಪ್ರೀತಿ ಇಡುವ ಬದಲು ಗಿಡಗಳನ್ನು ನೆಡಿ. ಅವು ಗಾಯವನ್ನು ನೀಡುವುದಿಲ್ಲ, ಅವು ಕನಿಷ್ಠ ನೆರಳನ್ನಾದರೂ ನೀಡುತ್ತವೆ. ಯಾರಿಗೆ ತಮ್ಮ ತಪ್ಪು ಕಾಣಿಸುವುದಿಲ್ಲವೋ ಅಂತಹ ವ್ಯಕ್ತಿಯಿಂದ ದೂರವಿರುವುದು ಉತ್ತಮ. ಮನುಷ್ಯನ ತಿಳುವಳಿಕೆ ಇಷ್ಟೇ. ಅವನನ್ನು ಪ್ರಾಣಿ ಎಂದು ಕರೆದರೆ ಕೋಪಗೊಳ್ಳುತ್ತಾನೆ ಮತ್ತು ಅವನನ್ನು ಸಿಂಹ ಎಂದು ಕರೆದರೆ ಸಂತೋಷಪಡುತ್ತಾನೆ. ಆಂತರಿಕ ಸತ್ಯವನ್ನು ಅರ್ಥಮಾಡಿಕೊಳ್ಳಲು ಅವನು ವಿಫಲನಾಗುತ್ತಾನೆ. ಯಾವುದು ಎಲ್ಲರ ಗಡಿಯಾರದಲ್ಲಿ ಬಾರಿಸುತ್ತಿದೆಯೋ ಅದು ಎಲ್ಲರ ಪಾಲಿನ ಸಮಯವಲ್ಲ. ಸಮಯವು ಸಮಾನವಾಗಿ ಹಂಚಿಕೆಯಾಗಿರುವುದಿಲ್ಲ. ಯಾರ ಬಗ್ಗೆಯೂ ಎಂದಿಗೂ ಕೆಟ್ಟದಾಗಿ ಮಾತನಾಡಬೇಡಿ, ಏಕೆಂದರೆ ಕೆಟ್ಟತನ ನಿಮ್ಮಲ್ಲಿಯೂ ಇದೆ ಮತ್ತು ಮಾತನಾಡುವ ನಾಲಿಗೆ ಇತರರ ಬಳಿಯೂ ಇದೆ. ಜ್ಞಾನವು ಸ್ವತಃ ಒಂದು ವರವಾಗಿದೆ. ಮನುಷ್ಯ ಕೇವಲ ಅದರ ಆವಿಷ್ಕಾರಕನಾಗಿದ್ದಾನೆ. ಯಾವುದೇ ವಿಷಯದ ಬಗ್ಗೆ ನಿಮಗೆ ಅಹಂಕಾರ ಬಂದಾಗ ಒಮ್ಮೆ ಸ್ಮಶಾನಕ್ಕೆ ಒಂದು ಸುತ್ತು ಹೋಗಿ. ನಿಮಗಿಂತಲೂ ಉತ್ತಮರಾದ ಜನರು ಅಲ್ಲಿ ಬೂದಿಯಾಗಿ ಬಿದ್ದಿದ್ದಾರೆ. ಸುಳ್ಳು ಹೇಳುವ ವ್ಯಕ್ತಿಯ ಜೋರಾದ ಧ್ವನಿಯು ಸತ್ಯವಾದ ವ್ಯಕ್ತಿಯನ್ನು ಮೌನಗೊಳಿಸುತ್ತದೆ, ಆದರೆ ಸತ್ಯವಾದ ವ್ಯಕ್ತಿಯ ಮೌನವು ಸುಳ್ಳು ಹೇಳುವವನ ಬುಡವನ್ನೇ ಅಲುಗಾಡಿಸುತ್ತದೆ. ಜೀವನದಲ್ಲಿ ಉನ್ನತ ಸ್ಥಾನಕ್ಕೆ ಏರಲು ಯಾವುದೇ ಪದವಿಯ ಅಗತ್ಯವಿಲ್ಲ. ಒಳ್ಳೆಯ ಮಾತುಗಳೇ ಮನುಷ್ಯನನ್ನು ರಾಜನನ್ನಾಗಿ ಮಾಡುತ್ತವೆ. ಸ್ತ್ರೀ ಗೌರವ ಮತ್ತು ಗುರಿಯ ಮಹತ್ವ. ಮಹಿಳೆಯು ಪ್ರೀತಿ ಮಾಡುವವರನ್ನು ಮರೆಯಬಹುದು, ಆದರೆ ಗೌರವ ನೀಡುವವರನ್ನು ಎಂದಿಗೂ ಮರೆಯುವುದಿಲ್ಲ. ಕೆಲವು ಜನರು ನಮ್ಮನ್ನು ನಮ್ಮ ಗುರಿಯಿಂದ ದಾರಿ ತಪ್ಪಿಸುತ್ತಾರೆ. ಪ್ರತಿಯೊಬ್ಬರಿಂದ ದಾರಿಯನ್ನು ಕೇಳುವುದು ಉತ್ತಮವಲ್ಲ. ನಿಮ್ಮ ಸ್ವಂತ ವಿವೇಕವನ್ನು ಬಳಸಿ. ಜೀವನವನ್ನು ಬದಲಾಯಿಸಲು ಪ್ರತಿಯೊಬ್ಬರಿಗೂ ಸಮಯ ಸಿಗುತ್ತದೆ, ಆದರೆ ಸಮಯವನ್ನು ಬದಲಾಯಿಸಲು ಜೀವನವು ಮತ್ತೆ ಸಿಗುವುದಿಲ್ಲ. ಆದುದರಿಂದ ಸಮಯದ ಜೊತೆಗೆ ನಿಮ್ಮನ್ನು ನೀವೇ ಬದಲಾಯಿಸಿಕೊಳ್ಳುವುದೇ ಜೀವನ. ಯಾರಾದರೂ ನಿಮ್ಮನ್ನು ಕೀಳಾಗಿ ಕಂಡರೆ ಅದರ ಅರ್ಥವೇನೆಂದರೆ ನೀವು ಈಗಾಗಲೇ ಅವರಿಗಿಂತ ಎತ್ತರದ ಸ್ಥಾನದಲ್ಲಿ ಇದ್ದೀರಿ. ಜೀವವನ್ನು ಬದುಕಲು ಕೊಡಲಾಗಿದೆ, ಅದನ್ನು ಜನರು ಏನು ಯೋಚಿಸುತ್ತಾರೆ ಎಂದು ಯೋಚಿಸುವಲ್ಲಿ ವ್ಯರ್ಥ ಮಾಡಬೇಡಿ. ಯಾರಾದರೂ ಕೆಟ್ಟ ಸಮಯದಲ್ಲಿ ಸಿಲುಕಿದಾಗ ಅವರಿಗೆ ನಿಮ್ಮ ಕೈ ಕೊಡಿ. ಅವರಿಗೆ ಆಧಾರ ನೀಡಿ ಮತ್ತು ಧೈರ್ಯ ನೀಡಿ, ಏಕೆಂದರೆ ಕೆಟ್ಟ ಸಮಯ ಸ್ವಲ್ಪ ಸಮಯದಲ್ಲಿಯೇ ಹೊರಟುಹೋಗುತ್ತದೆ, ಆದರೆ ಅವರ ಆಶೀರ್ವಾದವು ನಿಮಗೆ ಜೀವನವಿಡೀ ಸಿಗುತ್ತದೆ. ಮನುಷ್ಯನು ಬೆಳಗಿನಿಂದ ಸಂಜೆಯವರೆಗೂ ಕೆಲಸ ಮಾಡಿ ಅಷ್ಟೊಂದು ದಣಿಯುವುದಿಲ್ಲ. ಎಷ್ಟು ಒಂದು ಕ್ಷಣದ ಚಿಂತೆ ಮತ್ತು ಕೋಪದಿಂದ ದಣಿಯುತ್ತಾನೆ. ದೇವರೊಂದಿಗಿನ ಸಂಬಂಧ ಮತ್ತು ವಿಶ್ವಾಸ. ಪರಮಾತ್ಮನೊಂದಿಗೆ ನಿಮ್ಮ ಸಂಬಂಧಗಳನ್ನು ಉತ್ತಮಪಡಿಸಿಕೊಳ್ಳಿ. ಆಗ ನಿಮಗೆ ಯಾರ ಅಗತ್ಯವೂ ಇರುವುದಿಲ್ಲ ಮತ್ತು ನೀವು ಸ್ವತಃ ಎಲ್ಲರ ಅಗತ್ಯವಾಗಿ ಬಿಡುತ್ತೀರಿ. ಸಲಹೆ ನೀಡಲು ಸಾವಿರಾರು ಜನ ಬರುತ್ತಾರೆ, ಆದರೆ ಜೊತೆ ನಿಲ್ಲುವ ವಿಷಯ ಬಂದಾಗ ಕೇವಲ ದೇವರು ಮಾತ್ರ ಬರುತ್ತಾನೆ. ಗೆದ್ದ ನಂತರ ಇಡೀ ಜಗತ್ತು ನಿಮ್ಮನ್ನು ಅಪ್ಪಿಕೊಳ್ಳುತ್ತದೆ, ಆದರೆ ಸೋತ ನಂತರ ಯಾರು ಅಪ್ಪಿಕೊಳ್ಳುತ್ತಾರೋ ಅವರು ಮಾತ್ರ ನಿಜವಾದ ನಿಮ್ಮವರು. ಪ್ರತಿ ಹತ್ತಿರದ ಮನುಷ್ಯನಿಗೆ ನಿಮ್ಮ ರಹಸ್ಯಗಳನ್ನು ಹೇಳಬೇಡಿ, ಏಕೆಂದರೆ ಇಂದು ನಿಮ್ಮ ಜೊತೆ ಇರುವವರು ನಾಳೆ ನಿಮ್ಮ ವಿರುದ್ಧವೂ ಇರಬಹುದು. ಯಾವುದೇ ಕಾರಣವಿಲ್ಲದೆ ಯಾರೂ ನಿಮಗೆ ಗೌರವ ನೀಡುವುದಿಲ್ಲ, ಆದರೆ ನೀವೇ ನಿಮ್ಮನ್ನು ಅಷ್ಟು ಸಮರ್ಥರನ್ನಾಗಿ ಮಾಡಿಕೊಳ್ಳಿ.
ಆಗ ಜನರು ಯಾವುದೇ ಕಾರಣವಿಲ್ಲದೆಯೂ ನಿಮ್ಮನ್ನು ಗೌರವಿಸುತ್ತಾರೆ. ದೇವರು ಹೇಳುತ್ತಾರೆ, ಮಲಗುವ ಮೊದಲು ನೀವು ಎಲ್ಲರನ್ನೂ ಕ್ಷಮಿಸಿಬಿಡಿ, ಮತ್ತು ನೀವು ಏಳುವ ಮೊದಲು ನಾನು ನಿಮ್ಮನ್ನು ಕ್ಷಮಿಸಿಬಿಡುತ್ತೇನೆ. ದೇವರು ಆಮ್ಲಜನಕದಂತೆ. ನೀವು ಅವರನ್ನು ನೋಡಲು ಸಾಧ್ಯವಿಲ್ಲ, ಆದರೆ ಅವರಿಲ್ಲದೆ ಬದುಕಲು ಸಾಧ್ಯವಿಲ್ಲ. ಬೇರೆ ಯಾರೂ ನಿಮಗೆ ಸಹಾಯ ಮಾಡಲು ಸಾಧ್ಯವಿಲ್ಲ. ನಿಮ್ಮ ಸಹಾಯವನ್ನು ನೀವೇ ಮಾಡಿಕೊಳ್ಳಿ. ನೀವೇ ನಿಮ್ಮ ಉತ್ತಮ ಸ್ನೇಹಿತರು, ಮತ್ತು ನೀವೇ ನಿಮ್ಮ ದೊಡ್ಡ ಶತ್ರುಗಳು ಸಹ ಆಗಿದ್ದೀರಿ. ನಮ್ಮ ಮನಸ್ಸಿನ ನಿಯಂತ್ರಣ ನಮ್ಮಲ್ಲೇ ಇರುತ್ತದೆ. ಪ್ರಸನ್ನತೆ ಮತ್ತು ದೈವ ಶರಣಾಗತಿ. ಮನುಷ್ಯನು ದೊಡ್ಡ ದೊಡ್ಡ ಮಾತುಗಳನ್ನು ಮಾತನಾಡಲು ಶುರು ಮಾಡಿದಾಗ ಬುದ್ಧಿವಂತನಾಗುವುದಿಲ್ಲ, ಆದರೆ ಸಣ್ಣ ಸಣ್ಣ ವಿಷಯಗಳನ್ನು ಅರ್ಥ ಮಾಡಿಕೊಳ್ಳಲು ಶುರು ಮಾಡಿದಾಗ ಬುದ್ಧಿವಂತನಾಗುತ್ತಾನೆ. ನೀವು ಯಾವ ಸಮಯದಲ್ಲಿ ಸರಿಯಾಗಿದ್ದೀರಿ ಎಂಬುದನ್ನು ಯಾರೂ ನೆನಪಿಟ್ಟುಕೊಳ್ಳುವುದಿಲ್ಲ, ಆದರೆ ನೀವು ಯಾವ ಸಮಯದಲ್ಲಿ ತಪ್ಪಾಗಿದ್ದೀರಿ ಎಂಬುದನ್ನು ಎಲ್ಲರೂ ನೆನಪಿಟ್ಟುಕೊಳ್ಳುತ್ತಾರೆ. ಎಲ್ಲಾ ದುಃಖಗಳು ದೂರವಾದ ನಂತರವೇ ಮನಸ್ಸು ಪ್ರಸನ್ನವಾಗುತ್ತದೆ ಎಂಬುದು ನಿಮ್ಮ ಭ್ರಮೆ. ಮೊದಲು ಮನಸ್ಸನ್ನು ಪ್ರಸನ್ನವಾಗಿಡಿ, ಆಗ ಎಲ್ಲಾ ದುಃಖಗಳು ದೂರವಾಗುತ್ತವೆ. ಇದುವೇ ವಾಸ್ತವ. ಯಾವುದೇ ವ್ಯಕ್ತಿಯ ಯಾವುದೇ ಮಾತು ನಿಮಗೆ ಕೆಟ್ಟದಾಗಿ ಅನಿಸಿದರೆ 2 ರೀತಿಯಲ್ಲಿ ಯೋಚಿಸಿ. ಒಂದು ವೇಳೆ ಆ ವ್ಯಕ್ತಿ ನಿಮಗೆ ಮುಖ್ಯವಾಗಿದ್ದರೆ ಆ ಮಾತನ್ನು ಮರೆತುಬಿಡಿ, ಮತ್ತು ಒಂದು ವೇಳೆ ಆ ಮಾತು ನಿಮಗೆ ಮುಖ್ಯವಾಗಿದ್ದರೆ ಆ ವ್ಯಕ್ತಿಯನ್ನು ಮರೆತುಬಿಡಿ. ಸಂಬಂಧಗಳ ಸಂಪರ್ಕವು ಕೇವಲ ರಕ್ತದಿಂದ ಮಾತ್ರ ಆಗುವುದಿಲ್ಲ. ಕಷ್ಟದಲ್ಲಿ ಕೈ ಹಿಡಿಯುವವನು ಅದಕ್ಕಿಂತ ದೊಡ್ಡ ಸಂಬಂಧಿ. ಭಗವಾನ್ ಶ್ರೀಕೃಷ್ಣನು ಹೇಳುತ್ತಾರೆ, ನೀವು ಎಲ್ಲವನ್ನೂ ನನ್ನ ಮೇಲೆ ಒಪ್ಪಿಸಿಬಿಡಿ. ಎಲ್ಲ ನೋವು, ತೊಂದರೆ ಮತ್ತು ಚಿಂತೆಗಳನ್ನು ಬಿಟ್ಟು ಸಂಪೂರ್ಣವಾಗಿ ಹಗುರವಾಗಿ ನನ್ನನ್ನು ನೆನಪಿಸಿಕೊಳ್ಳಿ. ನಿಧಾನವಾಗಿ ನಿಮ್ಮ ಜೀವನವು ಸಂತೋಷಮಯವಾಗಿ ಬದಲಾಗುತ್ತದೆ. ಪ್ರತಿದಿನ ರಾತ್ರಿ ಮಲಗುವ ಮೊದಲು ನಿಮ್ಮ ಇಡೀ ದಿನಚರಿಯನ್ನು ದೇವರಿಗೆ ತಿಳಿಸಿ ಮಲಗಿ. ನಿಮ್ಮ ಯಾರದ್ದಾದರೂ ಮನಸ್ಸಿಗೆ ನೋವಾಗಿದ್ದರೆ ಮನಸ್ಸಿನಲ್ಲಿಯೇ ಅವರಿಂದ ಕ್ಷಮೆ ಕೇಳಿ. ಒಂದು ವೇಳೆ ಯಾರಾದರೂ ನಿಮ್ಮ ಮನಸ್ಸನ್ನು ನೋಯಿಸಿದ್ದರೆ ಅವರನ್ನು ಕ್ಷಮಿಸಿ. ಎಲ್ಲಾ ಚಿಂತೆಗಳನ್ನು ಭಗವಂತನಿಗೆ ಒಪ್ಪಿಸಿ ಮಲಗಿ. ಇದನ್ನು ನಂಬಿ, ಇದರಿಂದ ನಿಮ್ಮ ಜೀವನವು ಖುಷಿಯಿಂದ ಕೂಡಿರುತ್ತದೆ. ಕೋಪದಲ್ಲಿ ಆಡಿದ ಒಂದು ಮಾತು ಎಷ್ಟು ವಿಷಕಾರಿಯಾಗಿರಬಹುದು ಎಂದರೆ ಅದು ನಿಮ್ಮ ಸಾವಿರಾರು ಪ್ರೀತಿಯ ಮಾತುಗಳನ್ನು ಒಂದೇ ನಿಮಿಷದಲ್ಲಿ ನಾಶಪಡಿಸಬಹುದು. ದೀಪವಾಗಿರಿ, ಬೆಂಕಿಯಾಗಬೇಡಿ. ಎಲ್ಲರನ್ನೂ ನಗಿಸಿ, ಆದರೆ ಯಾರ ಮೇಲೂ ನಗಬೇಡಿ. ಎಲ್ಲರ ದುಃಖವನ್ನು ಹಂಚಿಕೊಳ್ಳಿ, ಆದರೆ ಯಾರನ್ನೂ ದುಃಖಿಗಳನ್ನಾಗಿ ಮಾಡಬೇಡಿ. ಎಲ್ಲರ ದಾರಿಯಲ್ಲಿ ದೀಪವನ್ನು ಹಚ್ಚಿ, ಆದರೆ ಯಾರ ಹೃದಯವನ್ನು ಸುಡಬೇಡಿ. ಇದೇ ಜೀವನದ ನಿಯಮ. ನೀವು ಏನನ್ನು ಬಿತ್ತುತ್ತೀರೋ ಅದನ್ನೇ ನೀವು ಪಡೆಯುತ್ತೀರಿ. ಪ್ರಾರ್ಥನೆಗಳು ಮತ್ತು ಬೇಡಿಕೆಗಳು ಅಸಾಧ್ಯವಾದುದನ್ನು ಸಹ ಸಾಧ್ಯವಾಗಿಸುತ್ತವೆ. ಈಶ್ವರನಿಗೆ ನಮ್ಮ ದೇಹದ ಅಗತ್ಯವಿಲ್ಲ, ನಮ್ಮ ಧನದ ಅಗತ್ಯವೂ ಇಲ್ಲ. ಅವರಿಗೆ ಕೇವಲ ಪವಿತ್ರ ಮನಸ್ಸಿನ ಅಗತ್ಯವಿದೆ. ಅದಕ್ಕಾಗಿಯೇ ಅವರು ನಮ್ಮನ್ನು ಏನನ್ನೂ ಬಿಡಲು ಕೇಳುವುದಿಲ್ಲ. ಬದಲಿಗೆ, ಮಗುವೇ, ಮನಸ್ಸಿನ ವಿಕಾರಗಳನ್ನು ಬಿಡು, ಕೆಟ್ಟ ಆಲೋಚನೆಗಳನ್ನು ಬಿಡು ಎಂದು ಹೇಳುತ್ತಾರೆ. ಮುಂದೆ ಬರುವುದು ಯಾವಾಗಲೂ ಕಳೆದ ನಿನ್ನೆಯ ದಿನಕ್ಕಿಂತ ಉತ್ತಮವಾಗಿರುತ್ತದೆ. ಇದೇ ಒಂದು ಆಲೋಚನೆ ನಿಮ್ಮ ಜೀವನದಲ್ಲಿ ಎಂದಿಗೂ ನಿರಾಶೆಗೊಳ್ಳಲು ಬಿಡುವುದಿಲ್ಲ. ಸುಳ್ಳು ಎಷ್ಟು ವಿಚಿತ್ರ. ನಾವೇ ಹೇಳಿದರೆ ಚೆನ್ನಾಗಿ ಅನಿಸುತ್ತದೆ, ಬೇರೆಯವರು ಹೇಳಿದರೆ ಕೋಪ ಬರುತ್ತದೆ. ಸಂತೋಷವನ್ನು ನೀವು ಯಾರೊಂದಿಗಾದರೂ ಹಂಚಿಕೊಳ್ಳಬಹುದು, ಆದರೆ ದುಃಖವನ್ನು ಯಾವಾಗಲೂ ನಂಬಿಕಸ್ಥ ವ್ಯಕ್ತಿಯೊಂದಿಗೆ ಮಾತ್ರ ಹಂಚಿಕೊಳ್ಳಿ. ಜೀವನದಲ್ಲಿ ಸಮಯ ಹೇಗೆ ಇರಲಿ, ಕುಟುಂಬದೊಂದಿಗೆ ಇರಿ. ಸುಖವಿದ್ದರೆ ಅದು ಹಂಚಿಹೋಗುತ್ತದೆ, ದುಃಖವಿದ್ದರೆ ಅದು ಕಡಿಮೆಯಾಗುತ್ತದೆ. ಕೃಷ್ಣನ ಮಾದರಿ ಮತ್ತು ಯಶಸ್ಸಿನ ಮರ್ಮ. ಸಮಸ್ತ ಜಗತ್ತು ನಿಮ್ಮ ವಿರುದ್ಧ ನಿಂತಾಗಲೂ ಸಹ ನಿಮ್ಮೊಂದಿಗೆ ನಿಲ್ಲುವವನು ಮಾತ್ರ ನಿಜವಾದ ಸ್ನೇಹಿತ. ನಿಮ್ಮ ಬಳಿ ಏನೇ ಇದೆಯೋ ಅದಕ್ಕಾಗಿ ಪದೇ ಪದೇ ಪ್ರತಿಕ್ಷಣ ಹೃದಯದಿಂದ ಧನ್ಯವಾದಗಳನ್ನು ಹೇಳಿ. ನಂಬಿ, ನಿಮ್ಮ ಬಳಿ ಇರುವುದು ಬಹಳ ಬೇಗನೆ ಹಲವು ಪಟ್ಟು ಹೆಚ್ಚಾಗುತ್ತದೆ. ಕೃತಜ್ಞತೆಯೇ ಸಮೃದ್ಧಿಯ ಕೀಲಿಕೈ. ಪ್ರಾರ್ಥನೆಗಳು ಮತ್ತು ಧ್ಯಾನವು ಮನುಷ್ಯನಿಗೆ ಬಹಳ ಮುಖ್ಯ, ಏಕೆಂದರೆ ಪ್ರಾರ್ಥನೆಯಲ್ಲಿ ದೇವರು ನಿಮ್ಮ ಮಾತನ್ನು ಕೇಳುತ್ತಾನೆ ಮತ್ತು ಧ್ಯಾನದಲ್ಲಿ ನೀವು ದೇವರ ಮಾತನ್ನು ಕೇಳುತ್ತೀರಿ. ಶ್ರೀಕೃಷ್ಣನ ಜೀವನದುದ್ದಕ್ಕೂ ಏನಾದರೂ ಕಳೆದು ಹೋಗುತ್ತಲೇ ಇತ್ತು. ಮೊದಲು ತಾಯಿ ದೂರವಾದರು, ನಂತರ ತಂದೆ ದೂರವಾದರು, ನಂತರ ಸಿಕ್ಕ ನಂದಕಿಶೋರರು ದೂರವಾದರು, ಸಂಗಡಿಗರು ದೂರವಾದರು, ರಾಧೆಯು ದೂರವಾದಳು, ಗೋಕುಲವೂ ದೂರವಾಯಿತು, ನಂತರ ಮಥುರಾ ಸಹ ದೂರವಾಯಿತು. ಶ್ರೀಕೃಷ್ಣನಿಂದ ಜೀವನವಿಡೀ ಏನಾದರೂ ದೂರವಾಗುತ್ತಲೇ ಇತ್ತು. ಆದರೆ ಕಳೆದು ಹೋಗದ್ದು ಯಾವುದೆಂದರೆ ಅದು ಅವರ ದೇವತ್ವ, ನಗು ಮತ್ತು ಸಕಾರಾತ್ಮಕತೆ. ಶ್ರೀಕೃಷ್ಣನು ದುಃಖದ ಸಂಕೇತವಲ್ಲ, ಅವರು ಉತ್ಸವದ ಸಂಕೇತ. ಎಲ್ಲವನ್ನೂ ಕಳೆದುಕೊಂಡ ನಂತರವೂ ಹೇಗೆ ಸಂತೋಷವಾಗಿರಬಹುದು ಎಂಬುದನ್ನು ಶ್ರೀಕೃಷ್ಣನಿಗಿಂತ ಉತ್ತಮವಾಗಿ ಯಾರೂ ಕಲಿಸಲು ಸಾಧ್ಯವಿಲ್ಲ. ಆದುದರಿಂದ ಯಾವಾಗಲೂ ಸಂತೋಷವಾಗಿರಿ, ಸದಾ ಮುಗುಳು ನಗುತ್ತಾ ಇರಿ. ಜನರು ನಿಮ್ಮ ಸೋಲಿಗಾಗಿ ಕಾಯುತ್ತಿರುವಾಗ ಆಗ ಗೆಲ್ಲುವ ಮಜಾ ಹೆಚ್ಚಾಗುತ್ತದೆ. ಗೀತೆಯಲ್ಲಿ ಬರೆಯಲ್ಪಟ್ಟಿದೆ, ಯಾರಾದರೂ ನಿಮಗೆ ಒಳ್ಳೆಯವರು ಎಂದು ಅನಿಸಿದರೆ ಒಳ್ಳೆಯವರು ಅವರು ಅಲ್ಲ, ಒಳ್ಳೆಯವರು ನೀವು. ಏಕೆಂದರೆ ಅವರಲ್ಲಿನ ಒಳ್ಳೆಯತನವನ್ನು ನೋಡುವ ದೃಷ್ಟಿ ನಿಮ್ಮಲ್ಲಿದೆ. ನಿಮ್ಮ ನೋವಿಗಾಗಿ ಜಗತ್ತನ್ನು ದೂಷಿಸಬೇಡಿ. ನಿಮ್ಮ ಮನಸ್ಸಿಗೆ ನೀವೇ ಅರ್ಥ ಮಾಡಿಸಿ. ನಿಮ್ಮ ಮನಸ್ಸಿನ ಬದಲಾವಣೆಯೇ ನಿಮ್ಮ ದುಃಖಗಳ ಅಂತ್ಯ. ಅಭ್ಯಾಸ ಮತ್ತು ಸ್ವಭಾವದ ನಿರ್ಮಾಣ. ನಿಮ್ಮ ಆಲೋಚನೆ ಮತ್ತು ಉದ್ದೇಶವನ್ನು ಒಳ್ಳೆಯದಾಗಿ ಇರಿಸಿ. ಆಗ ನಿಮ್ಮ ಕಷ್ಟಗಳನ್ನು ಭಗವಂತನು ತಾನಾಗಿಯೇ ದೂರ ಮಾಡುತ್ತಾನೆ.
ನೆನಪಿಡಿ, ದೇವರಿಂದ ಎಂದಿಗೂ ನಿರೀಕ್ಷೆಯನ್ನು ಬಿಡಬೇಡಿ ಮತ್ತು ಲೋಕದವರಿಂದ ಎಂದಿಗೂ ನಿರೀಕ್ಷೆಯನ್ನು ಇಡಬೇಡಿ. ಸುಖ ಮತ್ತು ದುಃಖ ಒಂದು ನಾಣ್ಯದ ಎರಡು ಮುಖಗಳು. ಎಲ್ಲಿ ಸುಖವಿರುತ್ತದೆಯೋ ಅಲ್ಲಿ ದುಃಖವೂ ಇರುತ್ತದೆ ಮತ್ತು ಎಲ್ಲಿ ದುಃಖವಿರುತ್ತದೆಯೋ ಅಲ್ಲಿ ಸುಖವೂ ಇರುತ್ತದೆ. ಆದುದರಿಂದ ಸುಖ ದುಃಖಗಳ ಬಗ್ಗೆ ಚಿಂತಿಸದೆ ನಿರಂತರವಾಗಿ ನಿಮ್ಮ ಗುರಿಯನ್ನು ಸಾಧಿಸಲು ಪ್ರಯತ್ನಿಸುತ್ತಾ ಇರಿ. ಒಂದು ವಿಷಯವನ್ನು ಯಾವಾಗಲೂ ನೆನಪಿಡಿ, ಯಾರ ಮುಂದೆಯೂ ಅಳುವುದರಿಂದ ನಿಮಗೆ ಪ್ರೀತಿಯಾಗಲಿ ಅಥವಾ ಗೌರವವಾಗಲಿ ಸಿಗುವುದಿಲ್ಲ. ಆದುದರಿಂದ ನಿಮ್ಮ ಸ್ವಾಭಿಮಾನವನ್ನು ಜೀವಂತವಾಗಿಡಿ. ನಿಮ್ಮ ಅದೃಷ್ಟದಲ್ಲಿ ಯಾರಾದರೂ ಇದ್ದರೆ ಅವರು ತಾವಾಗಿಯೇ ನಿಮ್ಮ ಬಳಿಗೆ ನಡೆದು ಬರುತ್ತಾರೆ. ಇತರರನ್ನು ಸೋಲಿಸಲು ಅವಕಾಶ ನೀಡಬೇಡಿ. ಕೇವಲ ನಿಮ್ಮನ್ನು ನೀವೇ ಮುಂದೆ ತೆಗೆದುಕೊಂಡು ಹೋಗುವ ಹಠವನ್ನು ಬೆಳೆಸಿಕೊಳ್ಳಿ. ಎಂದಿಗೂ ಸೋಲಬಾರದು ಎಂಬ ಅಭ್ಯಾಸವೇ ಒಂದು ದಿನ ಗೆಲ್ಲುವ ಅಭ್ಯಾಸವಾಗಿ ಬದಲಾಗುತ್ತದೆ. ಕೇವಲ 2 ವಿಷಯಗಳು ಮನುಷ್ಯನ ಅದೃಷ್ಟವನ್ನು ನಿರ್ಮಿಸುತ್ತವೆ. ಮೊದಲನೆಯದು ಸ್ವಭಾವ. ನಿಮ್ಮ ಸ್ವಭಾವದಲ್ಲಿ ಒಳ್ಳೆಯತನ, ವಿನಮ್ರತೆ ಮತ್ತು ಗುಣಗಳಿದ್ದರೆ ನಿಮ್ಮ ಅದೃಷ್ಟವು ಹೊಳೆಯುತ್ತದೆ. ಒಂದು ವೇಳೆ ನಿಮ್ಮ ಸ್ವಭಾವ ಕೋಪದಿಂದ ಕೂಡಿದ್ದರೆ, ಸೋಮಾರಿಯಾಗಿದ್ದರೆ ನಿಮ್ಮ ಅದೃಷ್ಟವು ಹಾಳಾಗುವುದು ಖಚಿತ. ಆದುದರಿಂದ ನಿಮ್ಮ ಸ್ವಭಾವವನ್ನು ಮಧುರವಾಗಿ ಮತ್ತು ಆಕರ್ಷಕವಾಗಿ ಇರಿಸಿಕೊಳ್ಳಿ. ಎರಡನೆಯದು ನಿಮ್ಮ ಮಾತು. ಮಾತನಾಡಲು ಕಲಿಯುವುದು ಬೇಗನೆ ಆಗುತ್ತದೆ. ಆದರೆ ಯಾವಾಗ, ಎಲ್ಲಿ, ಹೇಗೆ ಮತ್ತು ಏನು ಮಾತನಾಡಬೇಕು ಎಂಬುದು ಮನುಷ್ಯನಿಗೆ ಜೀವನವಿಡೀ ಅರ್ಥವಾಗುವುದಿಲ್ಲ. ಯಾವಾಗ, ಎಲ್ಲಿ, ಎಷ್ಟು ಮಾತನಾಡಬೇಕು ಎಂಬುದನ್ನು ಯಾರು ಕಲಿಯುತ್ತಾರೋ ಅವರು ಯಶಸ್ವಿಯಾಗುವುದನ್ನು ಯಾರೂ ತಡೆಯಲು ಸಾಧ್ಯವಿಲ್ಲ. ಸಾಂಗತ್ಯ ಮತ್ತು ಕಾಲಪ್ರಜ್ಞೆ. ತಂದೆಗಿಂತ ದೊಡ್ಡ ಸಲಹೆಗಾರ ಯಾರೂ ಇಲ್ಲ. ತಾಯಿಯ ನೆರಳಿಗಿಂತ ದೊಡ್ಡ ಜಗತ್ತು ಯಾವುದೂ ಇಲ್ಲ. ಸಹೋದರನಿಗಿಂತ ಉತ್ತಮ ಪಾಲುದಾರ ಯಾರೂ ಇಲ್ಲ ಮತ್ತು ಸಹೋದರಿಗಿಂತ ದೊಡ್ಡ ಹಿತೈಷಿ ಯಾರೂ ಇಲ್ಲ. ಈ ಸಂಬಂಧಗಳನ್ನು ಗೌರವಿಸಿ. ಈ ಸ್ವಾರ್ಥಿ ಜಗತ್ತಿನ ಬಗ್ಗೆ ತಲೆಕೆಡಿಸಿಕೊಳ್ಳಬೇಡಿ. ಮತ್ತು ನೀವು ಏನಾದರೂ ತಲೆಕೆಡಿಸಿಕೊಳ್ಳಬೇಕಿದ್ದರೆ ನಿಮ್ಮ ಸ್ವಾರ್ಥದ ಬಗ್ಗೆ ಮಾತ್ರ ತಲೆಕೆಡಿಸಿಕೊಳ್ಳಿ. ಪ್ರಾರ್ಥನೆಗಳನ್ನು ಕೇಳುವುದರಿಂದ ಯಾರಿಗೆ ತಾನೇ ಒಳಿತಾಗುತ್ತದೆ? ನಾವು ಏನನ್ನು ಬಿತ್ತಿರುತ್ತೇವೆಯೋ ಅದೇ ನಮಗೆ ಸಿಗುತ್ತದೆ. ನೀವು ಕೆಳಗೆ ಬಿದ್ದು ನೋಡಿ, ನಿಮ್ಮನ್ನು ಮೇಲೆತ್ತಲು ಯಾರೂ ಬರುವುದಿಲ್ಲ. ನೀವು ಒಮ್ಮೆ ಎದ್ದು ನಿಂತು ನೋಡಿ, ನಿಮ್ಮನ್ನು ಕೆಳಗಿಳಿಸಲು ಎಲ್ಲರೂ ಬರುತ್ತಾರೆ. ಒಂದು ವಿಷಯವನ್ನು ಯಾವಾಗಲೂ ನೆನಪಿಡಿ, ನೀವು ಮದ್ಯದ ಅಂಗಡಿಯಲ್ಲಿ ಕುಳಿತು ಹಾಲು ಕುಡಿದರೂ ಸಹ ನಿಮಗೆ ಕುಡುಕನ ಸ್ಥಾನಮಾನವೇ ಸಿಗುತ್ತದೆ ಮತ್ತು ನೀವು ದೇವಸ್ಥಾನದ ಮುಂದೆ ಕುಳಿತು ನೀರು ಕುಡಿದರೂ ಸಹ ನಿಮಗೆ ಸಂತನ ಸ್ಥಾನಮಾನ ನೀಡಲಾಗುತ್ತದೆ. ಆದುದರಿಂದ ನೀವು ಯಾರೊಂದಿಗೆ ಓಡಾಡುತ್ತೀರಿ ಎಂಬುದು ಬಹಳ ಮುಖ್ಯ. ನಿಮ್ಮ ಬಳಿ ಇರುವ ವಸ್ತುಗಳಿಗೆ ನೀವು ಗೌರವ ನೀಡದಿದ್ದರೆ ನಿಮಗೆ ಸಂತೋಷವು ಎಂದಿಗೂ ಸಿಗುವುದಿಲ್ಲ. ನಾವು ಯಾವುದೇ ವಿಷಯದ ಬಗ್ಗೆ ಕೋಪಗೊಂಡ ತಕ್ಷಣ ನಾವು ಸತ್ಯದ ಮಾರ್ಗವನ್ನು ಬಿಟ್ಟು ನಮ್ಮ ಸ್ವಂತ ಪ್ರಯತ್ನದಲ್ಲಿ ತೊಡಗುತ್ತೇವೆ. ನಿಮ್ಮ ದೇಹವನ್ನು ಆರೋಗ್ಯವಾಗಿ ಇರಿಸಿಕೊಳ್ಳುವುದು ನಿಮ್ಮ ಕರ್ತವ್ಯ. ಇಲ್ಲದಿದ್ದರೆ ನಿಮ್ಮ ಮನಸ್ಸನ್ನು ನೀವು ಬಲಶಾಲಿಯಾಗಿ ಮತ್ತು ಸ್ಪಷ್ಟವಾಗಿ ಇರಿಸಿಕೊಳ್ಳಲು ಸಾಧ್ಯವಿಲ್ಲ. ಸತ್ಯವನ್ನು ನಿಮ್ಮ ನೆಲೆಯನ್ನಾಗಿ ಮಾಡಿಕೊಳ್ಳಿ. ಸತ್ಯವನ್ನು ನಿಮ್ಮ ಮನೆಯನ್ನಾಗಿ ಮಾಡಿಕೊಳ್ಳಿ. ಏಕೆಂದರೆ ಜಗತ್ತಿನಲ್ಲಿ ಇದಕ್ಕಿಂತ ದೊಡ್ಡ ಮನೆಯಿಲ್ಲ. ಹೆಚ್ಚು ಮಾತನಾಡುವವರು ಏನನ್ನೂ ಸಾಧಿಸಲು ಸಾಧ್ಯವಿಲ್ಲ ಮತ್ತು ಏನನ್ನಾದರೂ ಸಾಧಿಸಿ ತೋರಿಸುವವರು ಹೆಚ್ಚು ಮಾತನಾಡುವಲ್ಲಿ ನಂಬಿಕೆ ಇಡುವುದಿಲ್ಲ. ನಿಮ್ಮ ಮನಸ್ಸನ್ನು ಒಳ್ಳೆಯ ಕೆಲಸಗಳನ್ನು ಮಾಡಲು ತೊಡಗಿಸಿ. ಇದನ್ನು ಪದೇ ಪದೇ ಮಾಡಿ. ಆಗ ನೀವು ಸಂತೋಷದಿಂದ ತುಂಬಿರುವುದನ್ನು ನೋಡುತ್ತೀರಿ. ಆಸೆಗಳಿಗೆ ಎಂದಿಗೂ ಅಂತ್ಯವಿಲ್ಲ. ನಿಮ್ಮ ಒಂದು ಆಸೆ ಪೂರ್ಣಗೊಂಡರೆ ತಕ್ಷಣವೇ ಇನ್ನೊಂದು ಆಸೆ ಹುಟ್ಟಿಕೊಳ್ಳುತ್ತದೆ. ನಿಜವಾದ ಸಮಸ್ಯೆ ಏನೆಂದರೆ ನಿಮಗೆ ಆ ಕೆಲಸವನ್ನು ಮಾಡಲು ಇನ್ನೂ ಸಾಕಷ್ಟು ಸಮಯವಿದೆ ಎಂದು ಭಾವಿಸುತ್ತೀರಿ. ಕಾಲವನ್ನು ವ್ಯರ್ಥ ಮಾಡಬೇಡಿ. ಯಾವ ಗುರಿಗಾಗಿ ಒಬ್ಬ ವ್ಯಕ್ತಿ ಸಾಯಲು ಸಾಧ್ಯವಿಲ್ಲವೋ ಅವನು ಜೀವಂತವಾಗಿರಲು ಅರ್ಹನಲ್ಲ. ಗುರಿ ಅಷ್ಟು ದೊಡ್ಡದಾಗಿರಬೇಕು. ವಿಶ್ವಾಸ ಮತ್ತು ಧರ್ಮದ ಸೂತ್ರ. ಈ ಜಗತ್ತಿನಲ್ಲಿ ಯಾವುದೇ ವಸ್ತುವು ಎಂದಿಗೂ ಏಕಾಂಗಿಯಾಗಿ ಅಸ್ತಿತ್ವದಲ್ಲಿರುವುದಿಲ್ಲ. ಪ್ರತಿಯೊಂದು ವಸ್ತುವು ಅನೇಕ ವಿಷಯಗಳೊಂದಿಗೆ ಸಂಬಂಧ ಹೊಂದಿದೆ. ಹಂಚಿಕೊಳ್ಳುವ ಶಕ್ತಿಯ ಬಗ್ಗೆ ನಿಮಗೆ ತಿಳಿದಿದ್ದರೆ ನೀವು ಎಂದಿಗೂ ಹಂಚಿಕೊಳ್ಳದೆ ಊಟ ಮಾಡುತ್ತಿರಲಿಲ್ಲ. ನಮ್ಮ ಜೀವನದಲ್ಲಿ ಕೆಲವು ಗುರಿಗಳು ಇರಬೇಕು. ಅದು ನಮ್ಮನ್ನು ಬೆಳಿಗ್ಗೆ ಎದ್ದ ನಂತರ ಏನನ್ನಾದರೂ ಕೆಲಸ ಮಾಡಲು ಪ್ರೇರೇಪಿಸಬೇಕು. ಜಗತ್ತು ಯಾವಾಗಲೂ ಪ್ರಶಂಸೆ ಮತ್ತು ದೋಷಾರೋಪಣೆಯ ಮಾರ್ಗವನ್ನು ಹುಡುಕುತ್ತದೆ. ಇದು ಹಿಂದಿನಿಂದಲೂ ನಡೆದುಕೊಂಡು ಬಂದಿದೆ ಮತ್ತು ಇದು ನಡೆಯುತ್ತಲೇ ಇರುತ್ತದೆ. ಆದುದರಿಂದ ಯಾರು ಏನು ಹೇಳುತ್ತಾರೆ ಎಂಬುದರ ಬಗ್ಗೆ ಕಡಿಮೆ ಗಮನ ನೀಡಿ. ನಿಮ್ಮ ಕೆಲಸದ ಮೇಲೆ ಹೆಚ್ಚು ಗಮನ ನೀಡಿ. ಯಾವಾಗಲೂ ಸಣ್ಣ ಪುಟ್ಟ ತಪ್ಪುಗಳಿಂದ ದೂರವಿರಲು ಪ್ರಯತ್ನಿಸಿ. ಏಕೆಂದರೆ ಮನುಷ್ಯನು ಪರ್ವತಗಳಿಂದಲ್ಲ, ಕಲ್ಲುಗಳಿಂದ ಮುಗ್ಗರಿಸುತ್ತಾನೆ. ಯಾವಾಗಲೂ ನಿಮಗಿಂತ ಹೆಚ್ಚು ಬುದ್ಧಿವಂತ ವ್ಯಕ್ತಿಯೊಂದಿಗೆ ಪ್ರಯಾಣ ಮಾಡಿ. ಮೂರ್ಖರೊಂದಿಗೆ ಪ್ರಯಾಣ ಮಾಡುವುದಕ್ಕಿಂತ ಒಬ್ಬಂಟಿಯಾಗಿ ಪ್ರಯಾಣಿಸುವುದು ಉತ್ತಮ. ವಿಶ್ವಾಸವಿಲ್ಲದೆ ನೀವು ಎಲ್ಲಿಗೂ ತಲುಪಲು ಸಾಧ್ಯವಿಲ್ಲ. ಆದುದರಿಂದ ನೀವು ಧರ್ಮವನ್ನು ಸಾಧಿಸಲು ಬಯಸಿದರೆ ವಿಶ್ವಾಸವು ಬಹಳ ಮುಖ್ಯ. ಒಂದು ಕಾಡು ಪ್ರಾಣಿಗಿಂತ ಒಬ್ಬ ಮೋಸಗಾರ ಮತ್ತು ದುಷ್ಟ ಸ್ನೇಹಿತನಿಗೆ ಹೆಚ್ಚು ಭಯಪಡಬೇಕು. ಏಕೆಂದರೆ ಪ್ರಾಣಿಯು ಕೇವಲ ನಿಮ್ಮ ದೇಹಕ್ಕೆ ಹಾನಿ ಮಾಡಬಹುದು, ಆದರೆ ಒಬ್ಬ ಕೆಟ್ಟ ಸ್ನೇಹಿತ ನಿಮ್ಮ ಬುದ್ಧಿಗೆ ಹಾನಿ ಮಾಡಬಹುದು. ಆತ್ಮನಿಯಂತ್ರಣ ಮತ್ತು ಮುಕ್ತಿ. ನಿಮ್ಮ ಮೇಲೆ ನಿಮಗೆ ಸಂಪೂರ್ಣ ನಿಯಂತ್ರಣವಿದ್ದರೆ ಆಗ ನಿಮಗೆ ಅಂತಹ ಸಾಮರ್ಥ್ಯವು ಲಭಿಸುತ್ತದೆ. ಅದನ್ನು ಬಹಳ ಕಡಿಮೆ ಜನರು ಸಾಧಿಸುತ್ತಾರೆ. ಒಂದು ದೃಢವಾದ ಬಂಡೆಯು ಬಿರುಗಾಳಿಯಿಂದ ಹೇಗೆ ಸ್ಥಿರವಾಗಿ ನಿಲ್ಲುತ್ತದೆಯೋ ಅದೇ ರೀತಿ ಬುದ್ಧಿವಂತ ವ್ಯಕ್ತಿಯು ಹೊಗಳಿಕೆ ಅಥವಾ ದೋಷಾರೋಪಣೆಯಿಂದ ಪ್ರಭಾವಿತರಾಗುವುದಿಲ್ಲ. ಶಿಸ್ತು ಇಲ್ಲದ ಮನಸ್ಸಿಗಿಂತ ಹೆಚ್ಚು ಅವಿಧೇಯವಾದದ್ದು ಯಾವುದೂ ಇಲ್ಲ.
ಮತ್ತು ಶಿಸ್ತುಬದ್ಧ ಮನಸ್ಸಿಗಿಂತ ಹೆಚ್ಚು ವಿಧೇಯವಾದದ್ದು ಯಾವುದೂ ಇಲ್ಲ. ಮನಸ್ಸಿನ ನಿಯಂತ್ರಣವೇ ಪರಮ ಸಾಧನೆ. ನಿಮ್ಮ ದೊಡ್ಡ ಶತ್ರು ಸಹ ನಿಮಗೆ ಅಷ್ಟು ಹಾನಿ ಮಾಡಲು ಸಾಧ್ಯವಿಲ್ಲ ಎಷ್ಟು ಹಾನಿಯನ್ನು ನಿಮ್ಮ ಅನಿಯಂತ್ರಿತ ಆಲೋಚನೆಗಳು ನಿಮಗೆ ಉಂಟುಮಾಡುತ್ತವೆ. ಗೊಂದಲಮಯ ಮನಸ್ಸಿನ ವ್ಯಕ್ತಿಯನ್ನು ಮರಣವು ಅದೇ ರೀತಿಯಲ್ಲಿ ಕೊಂಡೊಯ್ಯುತ್ತದೆ. ಇದ್ದಕ್ಕಿದ್ದಂತೆ ಬಂದ ಪ್ರವಾಹದಲ್ಲಿ ಮಲಗಿರುವ ಜನರು ಕೊಚ್ಚಿ ಹೋಗುವಂತೆ. ನೋಡುವಾಗ ಕೇವಲ ನೋಡಿ, ಕೇಳುವಾಗ ಕೇವಲ ಆಲಿಸಿ, ಅನುಭವಿಸುವಾಗ ಕೇವಲ ಅನುಭವಿಸಿ ಮತ್ತು ಯೋಚಿಸುವಾಗ ಕೇವಲ ಯೋಚಿಸಿ. ಇದೇ ನಿಜವಾದ ಕರ್ಮ. ಪ್ರತಿಯೊಂದು ಕ್ಷಣದಲ್ಲಿ ಸಂಪೂರ್ಣವಾಗಿ ಇರಲು ಕಲಿಯಿರಿ. ಆಕಾಶದಲ್ಲಿ ಪೂರ್ವ ಮತ್ತು ಪಶ್ಚಿಮದ ಯಾವುದೇ ವ್ಯತ್ಯಾಸವಿಲ್ಲ. ಜನರು ತಮ್ಮ ಮನಸ್ಸಿನಲ್ಲಿ ಭೇದಭಾವವನ್ನು ಹುಟ್ಟುಹಾಕುತ್ತಾರೆ ಮತ್ತು ನಂತರ ಇದು ಸತ್ಯ ಎಂದು ನಂಬಲು ಶುರು ಮಾಡುತ್ತಾರೆ. ನಿಮ್ಮ ಕೆಲಸವೇನೆಂದರೆ ನಿಮಗೆ ಇಷ್ಟವಾದ ಕೆಲಸವನ್ನು ಹುಡುಕುವುದು. ಅದನ್ನು ಹುಡುಕಿ ಮತ್ತು ನಂತರ ಆ ಕೆಲಸದಲ್ಲಿ ನಿಮ್ಮನ್ನು ಸಂಪೂರ್ಣವಾಗಿ ತೊಡಗಿಸಿಕೊಳ್ಳಿ. ಇದೇ ಯಶಸ್ಸಿನ ಮಾರ್ಗ. ಜಗತ್ತಿನಲ್ಲಿ ಹೆಚ್ಚಿನ ಜನರು ಏಕೆ ವಿಫಲರಾಗುತ್ತಾರೆ ಎಂದರೆ ಪ್ರತಿಕೂಲ ಪರಿಸ್ಥಿತಿ ಬಂದಾಗ ಅವರ ಧೈರ್ಯವು ಮುರಿದು ಹೋಗುತ್ತದೆ ಮತ್ತು ಅವರು ಭಯಭೀತರಾಗುತ್ತಾರೆ. ನಾವು ಎಲ್ಲರೂ ಕೊನೆಗೆ ಇಲ್ಲೇ ಮುಕ್ತಾಯಗೊಳ್ಳುತ್ತೇವೆ ಎಂಬುದು ಜಗತ್ತಿಗೆ ತಿಳಿದಿಲ್ಲ. ಆದರೆ ಈ ಸತ್ಯವನ್ನು ಯಾರು ತಿಳಿದಿದ್ದಾರೋ ಅವರ ಎಲ್ಲಾ ಜಗಳಗಳು ಒಂದೇ ಬಾರಿಗೆ ಕೊನೆಗೊಳ್ಳುತ್ತವೆ. ನಿಮ್ಮ ಸಮಸ್ಯೆಗಳು ಮತ್ತು ತೊಂದರೆಗಳ ಕಾರಣವನ್ನು ನೀವು ಇತರರಿಗೆ ಹೇಳುವವರೆಗೂ ಅಲ್ಲಿಯವರೆಗೆ ನಿಮ್ಮ ಸಮಸ್ಯೆಗಳು ಮತ್ತು ತೊಂದರೆಗಳನ್ನು ನೀವು ನಿವಾರಿಸಲು ಸಾಧ್ಯವಿಲ್ಲ. ಬದಲಾವಣೆ ಮತ್ತು ಬುದ್ಧಿವಂತಿಕೆ. ನೀವು ನಿಮ್ಮ ಭವಿಷ್ಯವನ್ನು ಬದಲಾಯಿಸಲು ಸಾಧ್ಯವಿಲ್ಲ, ಆದರೆ ನೀವು ನಿಮ್ಮ ಅಭ್ಯಾಸಗಳನ್ನು ಬದಲಾಯಿಸಬಹುದು ಮತ್ತು ಖಂಡಿತವಾಗಿಯೂ ನಿಮ್ಮ ಅಭ್ಯಾಸಗಳು ನಿಮ್ಮ ಭವಿಷ್ಯವನ್ನು ಬದಲಾಯಿಸುತ್ತವೆ. ನಾವು ಬದಲಾವಣೆಗಾಗಿ ಬೇರೊಬ್ಬರು ಮುಂದೆ ಬರಬೇಕೆಂದು ನಿರೀಕ್ಷಿಸಿದರೆ ಬದಲಾವಣೆ ಬರುವುದಿಲ್ಲ. ಬದಲಿಗೆ ನಾವೇ ಅದಕ್ಕಾಗಿ ಮುಂದೆ ಬರಬೇಕು. ನಿಮ್ಮ ಬಳಿ ಇರುವುದನ್ನು ಹೆಚ್ಚಿಸಿ ಹೇಳಬೇಡಿ ಮತ್ತು ಇತರರ ಬಗ್ಗೆ ಅಸೂಯೆ ಪಡಬೇಡಿ. ಯಾರು ಇತರರ ಬಗ್ಗೆ ಅಸೂಯೆ ಪಡುತ್ತಾರೋ ಅವರಿಗೆ ಮನಸ್ಸಿನ ಶಾಂತಿ ಸಿಗುವುದಿಲ್ಲ. ನೀವು ಎಷ್ಟೇ ಪವಿತ್ರ ಶಬ್ದಗಳನ್ನು ಓದಿದರೂ, ನೀವು ಎಷ್ಟೇ ಪವಿತ್ರ ಶಬ್ದಗಳನ್ನು ಮಾತನಾಡಿದರೂ ಅವುಗಳನ್ನು ನಿಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳುವವರೆಗೆ ಅವುಗಳಿಂದ ಯಾವುದೇ ಪ್ರಯೋಜನವಿಲ್ಲ. ನಿಮ್ಮ ಮನಸ್ಸು ಶಾಂತವಾಗಿದ್ದರೆ ಮಾತ್ರ ನೀವು ಈ ಬ್ರಹ್ಮಾಂಡದ ಪ್ರಭಾವವನ್ನು ಕೇಳಲು ಸಾಧ್ಯ, ಅದರ ಲಯವನ್ನು ಅನುಭವಿಸಲು ಸಾಧ್ಯ. ಸಂತೋಷವು ಅದರ ಮುಂದೆ ಇರುತ್ತದೆ ಮತ್ತು ಧ್ಯಾನವು ಅದರ ಕೀಲಿಯಾಗಿದೆ. ನೀವು ಸಮಸ್ಯೆಗೆ ಪರಿಹಾರವನ್ನು ಕಂಡುಹಿಡಿಯಲು ಸಾಧ್ಯವಾದರೆ ನಂತರ ಚಿಂತೆ ಏಕೆ? ಮತ್ತು ಸಮಸ್ಯೆಗೆ ಯಾವುದೇ ಪರಿಹಾರವಿಲ್ಲದಿದ್ದರೆ ಚಿಂತೆ ಮಾಡುವುದರಿಂದ ಯಾವುದೇ ಪ್ರಯೋಜನವಿಲ್ಲ. ಯಾವುದೇ ವ್ಯಕ್ತಿಯು ಹೆಚ್ಚು ಮಾತನಾಡುತ್ತಾ ಇರುವುದರಿಂದ ಏನನ್ನೂ ಕಲಿಯಲು ಸಾಧ್ಯವಿಲ್ಲ. ಬುದ್ಧಿವಂತ ವ್ಯಕ್ತಿಯೆಂದು ಯಾರನ್ನು ಕರೆಯಲಾಗುತ್ತದೆ ಎಂದರೆ ಅವರು ತಾಳ್ಮೆಯನ್ನು ಹೊಂದಿರುವವರು, ಕೋಪಗೊಳ್ಳದವರು ಮತ್ತು ನಿರ್ಭಯರಾಗಿರುತ್ತಾರೆ. ಒಂದು ವೇಳೆ ವ್ಯಕ್ತಿಯಿಂದ ಯಾವುದೇ ತಪ್ಪು ಸಂಭವಿಸಿದರೆ ಅದನ್ನು ಪುನರಾವರ್ತಿಸದಂತೆ ಪ್ರಯತ್ನಿಸಿ. ಅದರಲ್ಲಿ ಸಂತೋಷವನ್ನು ಹುಡುಕಲು ಪ್ರಯತ್ನಿಸಬೇಡಿ, ಏಕೆಂದರೆ ದುರ್ಗುಣಗಳಲ್ಲಿ ಮುಳುಗಿರುವುದು ದುಃಖವನ್ನು ಆಹ್ವಾನಿಸುವುದು. ಧೈರ್ಯ ಮತ್ತು ಜೀವನದ ಮೌಲ್ಯ. ಭಯದ ಕೊರತೆಯು ಧೈರ್ಯವಲ್ಲ, ಬದಲಿಗೆ ಭಯದ ಮೇಲೆ ವಿಜಯ ಸಾಧಿಸುವುದೇ ಧೈರ್ಯ. ಧೈರ್ಯಶಾಲಿ ವ್ಯಕ್ತಿ ಎಂದರೆ ಯಾರಿಗೆ ಭಯ ಅನಿಸುವುದಿಲ್ಲವೋ ಅವರಲ್ಲ, ಬದಲಿಗೆ ಯಾರು ಆ ಭಯದ ಮೇಲೆ ವಿಜಯ ಸಾಧಿಸುತ್ತಾರೋ ಅವರು. ಮನುಷ್ಯನು ತನ್ನ ಗುರಿಗಳಿಗಾಗಿ ಬದುಕುವ ಒಂದು ಪ್ರಾಣಿ. ಅವನ ಜೀವನದ ಅರ್ಥವೇನೆಂದರೆ ಅವನು ತನ್ನ ಗುರಿಗಳಿಗಾಗಿ ಪ್ರಯತ್ನಿಸುತ್ತಲೇ ಇರಬೇಕು ಮತ್ತು ಅವುಗಳನ್ನು ಸಾಧಿಸಬೇಕು. ಪ್ರತಿಯೊಬ್ಬ ವ್ಯಕ್ತಿಯೂ ಶಿಕ್ಷೆಗೆ ಹೆದರುತ್ತಾರೆ, ಪ್ರತಿಯೊಬ್ಬರೂ ಸಾವಿಗೆ ಹೆದರುತ್ತಾರೆ. ಉಳಿದ ಜನರನ್ನು ಸಹ ನಿಮ್ಮಂತೆಯೇ ಎಂದು ತಿಳಿಯಿರಿ. ನೀವಾಗಲಿ ಅಥವಾ ಇತರರಿಂದಾಗಲಿ ಯಾವುದೇ ಜೀವಿಗೆ ಹಾನಿ ಮಾಡಬೇಡಿ. ನಾವು ನಮ್ಮ ಆತ್ಮವಿಶ್ವಾಸ ಮತ್ತು ಶ್ರಮದ ಬಲದಿಂದ ನಮ್ಮ ಅದೃಷ್ಟವನ್ನು ನಾವೇ ಬರೆಯಬಹುದು. ಒಂದು ವೇಳೆ ನಮಗೆ ನಮ್ಮ ಅದೃಷ್ಟವನ್ನು ಬರೆಯಲು ಬರದಿದ್ದರೆ ಪರಿಸ್ಥಿತಿಗಳು ನಮ್ಮ ಅದೃಷ್ಟವನ್ನು ಬರೆಯುತ್ತವೆ. ಪ್ರತಿಯೊಬ್ಬರೊಳಗೆ ತಮ್ಮದೇ ಆದ ಶಕ್ತಿ ಮತ್ತು ತಮ್ಮದೇ ಆದ ದೌರ್ಬಲ್ಯ ಇರುತ್ತದೆ. ಮೀನು ಕಾಡಿನಲ್ಲಿ ಓಡಲು ಸಾಧ್ಯವಿಲ್ಲ ಮತ್ತು ಸಿಂಹವು ನೀರಿನಲ್ಲಿ ರಾಜನಾಗಲು ಸಾಧ್ಯವಿಲ್ಲ. ಆದುದರಿಂದ ಪ್ರತಿಯೊಬ್ಬರಿಗೂ ಮಹತ್ವವನ್ನು ನೀಡಬೇಕು. ಯಾವುದೇ ವ್ಯಕ್ತಿಯು ತಲೆ ಬೋಳಿಸುವುದರಿಂದ ಅಥವಾ ತನ್ನ ಕುಟುಂಬದಿಂದ ಅಥವಾ ತನ್ನ ಜಾತಿಗೆ ಜನ್ಮ ನೀಡುವುದರಿಂದ ಸಂತನಾಗುವುದಿಲ್ಲ. ಯಾವ ವ್ಯಕ್ತಿಯಲ್ಲಿ ಸತ್ಯ ಮತ್ತು ವಿವೇಕ ಇರುತ್ತದೆಯೋ ಅವನೇ ಧನ್ಯ, ಅವನೇ ನಿಜವಾದ ಸಂತ. ನೋವು ಖಚಿತ, ಇದು ನಿಮ್ಮ ಕೈಯಲ್ಲಿಲ್ಲ, ಆದರೆ ದುಃಖಿತರಾಗುವುದು ಅಥವಾ ಆಗದಿರುವುದು ಖಂಡಿತವಾಗಿಯೂ ನಿಮ್ಮ ಕೈಯಲ್ಲಿದೆ. ಆರೋಗ್ಯವು ದೊಡ್ಡ ಉಡುಗೊರೆ, ಸಂತೋಷವು ದೊಡ್ಡ ಆಸ್ತಿ ಮತ್ತು ನಿಷ್ಠೆಯು ಅತ್ಯುತ್ತಮ ಸಂಬಂಧ. ನಾವು ನಮ್ಮ ಆಲೋಚನೆಗಳ ಪರಿಣಾಮ. ಮನಸ್ಸೇ ಎಲ್ಲವೂ. ನಾವು ಏನನ್ನು ಯೋಚಿಸುತ್ತೇವೆಯೋ ಅದೇ ನಾವು ಆಗುತ್ತೇವೆ. ಆಧ್ಯಾತ್ಮಿಕ ಮಾರ್ಗದಲ್ಲಿ ನಡೆಯಲು ನಿಮಗೆ ಯಾರಾದರೂ ಸಂಗಾತಿ ಸಿಗದಿದ್ದರೆ ಒಬ್ಬಂಟಿಯಾಗಿಯೇ ನಡೆಯಿರಿ. ನೀವು ಆ ಪ್ರೀತಿ ಮತ್ತು ಸ್ನೇಹಕ್ಕೆ ಅರ್ಹರಾಗಿದ್ದೀರಿ ಎಷ್ಟು ಈ ಜಗತ್ತಿನಲ್ಲಿ ಬೇರೆ ಯಾವುದೇ ವ್ಯಕ್ತಿ ಅರ್ಹರಾಗಿದ್ದಾರೋ. ಎಲ್ಲಾ ದುರ್ಗುಣಗಳಿಂದ ದೂರವಿರಲು ಒಳ್ಳೆಯತನವನ್ನು ಬೆಳೆಸಿಕೊಳ್ಳಿ ಮತ್ತು ನಿಮ್ಮ ಮನಸ್ಸಿನಲ್ಲಿ ಒಳ್ಳೆಯ ಆಲೋಚನೆಗಳನ್ನು ಇರಿಸಿಕೊಳ್ಳಿ. ಒಬ್ಬ ನಿಷ್ಠಾವಂತ ಮತ್ತು ಶ್ರೀಮಂತ ವ್ಯಕ್ತಿ ಅವರು ಯಾವುದೇ ಸ್ಥಳವನ್ನು ಆರಿಸಿಕೊಂಡರೂ ಅಲ್ಲಿ ಅವರನ್ನು ಗೌರವಿಸಲಾಗುತ್ತದೆ. ಕಳೆದು ಹೋದ ಸಮಯ ಕಳೆದು ಹೋಗಿದೆ, ಭವಿಷ್ಯವು ಇನ್ನೂ ದೂರವಿದೆ. ವರ್ತಮಾನದ ಕ್ಷಣವೇ ನೀವು ಬದುಕಲು ಸಾಧ್ಯವಿರುವ ಸಮಯ. ಪ್ರಸ್ತುತ ಕ್ಷಣದಲ್ಲಿ ಬದುಕುವುದೇ ಜೀವನ. ಓಂ ಶ್ರೀ ಕೃಷ್ಣಾಯ ನಮಃ. ಪೂಜ್ಯರೇ, ಶ್ರೀಮದ್ ಭಗವದ್ಗೀತೆಯ ಈ ದಿವ್ಯ ಸಾರವು
ನಿಮ್ಮೆಲ್ಲರ ಜೀವನದಲ್ಲಿ ಶಾಂತಿ, ಸ್ಪಷ್ಟತೆ ಮತ್ತು ದೈವಿಕ ಶಕ್ತಿಯನ್ನು ತುಂಬಿದೆ ಎಂದು ನಾವು ನಂಬುತ್ತೇವೆ. ಕೃಷ್ಣ ಸಂದೇಶದ ಈ ಮಹಾಜ್ಞಾನವು ನಮ್ಮೆಲ್ಲರ ಆತ್ಮಕ್ಕೆ ಹೊಸ ದೃಷ್ಟಿಕೋನವನ್ನು ನೀಡಲಿ. ನೀವು ಈ ವಿಡಿಯೋವನ್ನು ಸಂಪೂರ್ಣವಾಗಿ ವೀಕ್ಷಿಸಿದ್ದೀರಿ ಮತ್ತು ಈ ಅಮೂಲ್ಯ ಮಾತುಗಳನ್ನು ನಿಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳಲು ನಿರ್ಧರಿಸಿದ್ದೀರಿ ಎಂದು ನಾವು ಭಾವಿಸುತ್ತೇವೆ. ನಿಮಗೆ ಈ ಜ್ಞಾನಾಮೃತವು ಉತ್ತಮವಾಗಿದೆ ಎಂದು ಅನಿಸಿದರೆ ದಯವಿಟ್ಟು ವಿಡಿಯೋಗೆ ನಿಮ್ಮ ಪ್ರೀತಿಯನ್ನು ಲೈಕ್ ಮಾಡುವ ಮೂಲಕ ತೋರಿಸಿ. ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ಹಂಚಿಕೊಳ್ಳಿ ಮತ್ತು ಇಂತಹ ಜೀವನವನ್ನು ಬದಲಾಯಿಸುವ ವಿಡಿಯೋಗಳನ್ನು ನಿರಂತರವಾಗಿ ನೋಡಲು ನಮ್ಮ ಕೃಷ್ಣ ಸಂದೇಶ ವಾಹಿನಿಗೆ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮೆಲ್ಲರ ದೈನಂದಿನ ಜೀವನ ಸುಖ, ಶಾಂತಿ ಮತ್ತು ಭಕ್ತಿಯಿಂದ ಕೂಡಿರಲಿ. ನಿಮ್ಮೆಲ್ಲರ ಶುಭ ಹಾರೈಕೆಗಳೊಂದಿಗೆ ಮತ್ತೆ ಹೊಸ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿಯವರೆಗೆ ನಿಮ್ಮೆಲ್ಲರ ಯೋಗಕ್ಷೇಮವನ್ನು ಕಾಪಾಡಿಕೊಳ್ಳಿ. ಧನ್ಯವಾದಗಳು. ಜೈ ಶ್ರೀಕೃಷ್ಣ.